ಯುವಕರು ದೇಶಕ್ಕೋಸ್ಕರ ಏನು ಮಾಡಬಹುದು ಅನ್ನೋ ಪ್ರಶ್ನೆ ಬಂದಾಗ ಇತ್ತೀಚೆಗಷ್ಟೇ ದೇಶಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿದ, ಸಮರ್ಪಣೆ ಮಾಡಿದ ಕ್ಯಾಪ್ಟನ್ ಪ್ರಾಂಜಲ್ 30 ಕೂಡ ತಲುಪಿರಲಿಲ್ಲ ಅವರ ಏಜ್. ಅಂಥದ್ರಲ್ಲಿ ದೇಶಕ್ಕೋಸ್ಕರ ಪ್ರಾಣ ಸಮರ್ಪಣೆ ಅಂದರೆ ನಮಗೆ ಹುಡುಕ್ತಾ ಹೋದರೆ ಇಂಥ ಅನೇಕ ಆದರ್ಶಪ್ರಾಯರು. ಪುನೀತ್ ರಾಜ್ಕುಮಾರ್ ಸರ್ ಯಾರಿಗೂ ಗೊತ್ತಾಗದಂತೆ ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾನೆ ಹೆಸರಾದವರು, ಉಸಿರಾದವರು. ಯುವಕರು ನಾಡು ಕಟ್ಟಲಿಕ್ಕೆ ಏನೆಲ್ಲ ಮಾಡಬಹುದು? ನಮ್ಮಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಒಂದು ಇನ್ಫಾರ್ಮ್ಡ್ ಆ್ಯಂಡ್ ವಿಜಿಲೆಂಟ್ ಸೊಸೈಟಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಅದನ್ನು ಕಟ್ಟುವಂಥದ್ದೇ ನನ್ನ ಕನಸು. ಯಾಕೆಂದರೆ ನಾನು 9.5 ವರ್ಷ ಸಂಸದನಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ, ಜನರ ಜೊತೆನೂ ಬೆರೆತಿದ್ದೀನಿ. ಜನರ ಸಮಸ್ಯೆ ಇರುವಂಥದ್ದು ಎಲ್ಲಿ ಅಂತಂದರೆ ಒಂಥರ ಇನ್ಫಾರ್ಮ್ಡ್ ಆ್ಯಂಡ್ ಹಾಫ್ ಬೇಕ್ಡ್ ಸೊಸೈಟಿ ಇದೆಯಲ್ಲ, ಅದೇ ಎಲ್ಲ ಸಮಸ್ಯೆಗಳಿಗೆ ಮೂಲವಾಗಿದೆ. ನೀವು ಯಾವುದೇ ಯೂನಿವರ್ಸಿಟೀಸಿಗೆ ಹೋಗಿ, ಕಾಲೇಜಸ್ಸಿಗೆ ಹೋಗಿ, ಪಾಲಿಟಿಕ್ಸ್ ಇರ್ಬೋದು, ಸೊಸೈಟಿ ಇರ್ಬೋದು, ಅಥವಾ ಯಾವುದೇ ವಿಚಾರಗಳು ಇರ್ಬೋದು, ಅದ್ರ ಬಗ್ಗೆ ನಮ್ಮ ಯಂಗ್ಸ್ಟರ್ಸಲ್ಲಿ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇರಲ್ಲ. ಆದರೆ ಎಲ್ಲದ್ರ ಬಗ್ಗೆನೂ ಕೂಡ ಅವರು ಜಜ್ಮೆಂಟಲ್ ಆಗಿರ್ತಾರೆ. ನೀವು ಸೋಷಿಯಲ್ ಮೀಡಿಯಾನೇ ತೆಗೆದು ನೋಡಿ, ನೀವು ಅದು ಯಾವುದೇ, ಅದನ್ನು ಇನ್ಸ್ಟಾನೇ ಹೋಗಿ, ಅದು ಫೇಸ್ಬುಕ್ ಹೋಗಿ, ಟ್ವಿಟರ್ಗೆ ಹೋಗಿ, ಎಲ್ಲೇ ಹೋಗಿ, ತಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ಅರ್ಥನೇ ಮಾಡ್ಕೊಳ್ಳೋದಲ್ಲ, ಅಭಿಪ್ರಾಯನ ಕೊಡೋದ್ರಲ್ಲಿ ಬಹಳ ಮುಂದೆ ಇರ್ತಾರೆ. ಇವರಿಗೆ ಆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೇ ಅಭಿಪ್ರಾಯ ಕೊಡುವಂಥ ಧಾವಂತ ಇದೆಯಲ್ಲ, ಇದನ್ನು ನಾವು ಫಸ್ಟ್ ತಡಿಬೇಕು. ಈಗ ಸ್ಯಾಕ್ರಿಫೈಸು ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ. ಒಂದು ಯಂಗ್ಸ್ಟರ್ಸು ದೇಶನ ಕಟ್ಟುವಂಥದ್ರಲ್ಲಿ ಎಷ್ಟು ಪಾತ್ರವನ್ನು ವಹಿಸ್ಬೋಲ್ರು ಅಂತ. ಜಗತ್ತಿನ ಯಾವುದೇ ಕ್ರಾಂತಿಗಳು ತೆಗೆದು ನೋಡಿ, ಎಲ್ಲ ಕ್ರಾಂತಿಗಳು ಕೂಡ ಒಂದು ಜರ್ನಲಿಸಮಿಂದ ಮತ್ತು ಲಿಟ್ರೇಚರಿಂದ ಪ್ರಭಾವಿತವಾಗಿದೆ. ಆಗಿರುವಂಥ ಜರ್ನಲಿಸ್ಟ್ ಹೇಗಿದ್ದು, ಲಿಟ್ರರಿ ವರ್ಕ್ ಹೇಗಿತ್ತು, ಅದರಿಂದ ಇನ್ಸ್ಪೈರ್ ಆಗಬೇಕು ಅಂತಂದರೆ ಅವರು ಯಾವ ಡೀಪ್ ಅಂಡರ್ಸ್ಟ್ಯಾಂಡಿಂಗಿಂದ ಬರಿತಾ ಇದ್ರು, ಓದ್ಕೊಳ್ಳುವಂಥ ಒಂದು ವ್ಯವಧಾನನೂ ಕೂಡ ನಮ್ಮ ಯಂಗ್ಸ್ಟರ್ಸಲ್ಲಿ ಇತ್ತು. ಇವತ್ತು ಯಾರಿಗೂ ಕೂಡ ಒಂದು ವಿಚಾರದ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಲ್ಲೇ ಅಭಿಪ್ರಾಯವನ್ನು ರೂಢಿಸ್ಕೊಂಡು ಆ ಅಭಿಪ್ರಾಯವನ್ನು ಬಹಳ ತೀಕ್ಷ್ಣವಾಗಿ ಸೋಷಿಯಲ್ ಮೀಡಿಯಾದ ಮುಖಾಂತರ ವ್ಯಕ್ತಪಡಿಸಿ ಬೇರೆಯವ್ರನ್ನ ವಾದದಲ್ಲಿ ಸೋಲಿಸುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿನ ಫಸ್ಟ್ ಬದಲಾಯಿಸಿದಾಗ ಮಾತ್ರನೇ ನಾವು ಯುವಕರದ ಅವರ ಒಂದು ಎನರ್ಜಿ ಏನಿದೆಯನ್ನ ರೈಟ್ ವೇನಲ್ಲಿ ಚಾನಲೈಸ್ ಮಾಡಿ ನಾವು ಕನಸಿನ ಕರ್ನಾಟಕ ಇರ್ಬೋದು, ಕನಸಿನ ಭಾರತ ಇರ್ಬೋದು, ಇದನ್ನು ಕಟ್ಟಲಿಕ್ಕೆ ಸಾಧ್ಯ. ನಾನು ಬೇಸಿಕ್ಸಿಗೆ ಹೋಗ್ತೀನಿ. ನಾನು ಯಾವುದೋ ದೊಡ್ಡ ಯಾವುದೋ ಚಿಂತನೆಗಳನ್ನ ನಾನು ಹೇಳಲಿಕ್ಕೆ ಹೋಗಲ್ಲ. ಮನುಷ್ಯನ ಮನಸ್ಥಿತಿನ ಫಸ್ಟ್ ಬದಲಾಯಿಸುವಂತ ಅಗತ್ಯ. ಇನ್ನು ಪಾಲಿಟಿಕ್ಸ್ ಬಂದ ಅಥವಾ ಯಾವುದೇ ಕ್ಷೇತ್ರ ಆದರೂ, ರಕ್ಷಾರಾಮಯ್ಯ ಅವರೇ, ಯಾವುದೇ ಕ್ಷೇತ್ರದಲ್ಲಿ ಮನ್ವಂತರಗಳಾಗ್ತಾ ಇರಬೇಕು ಅಂತ ಅಂದರೆ ಬದಲಾವಣೆಗಳು ಅಭಿವೃದ್ಧಿ ಪೂರ್ವಕವಾಗಿ ಆಗ್ತಾ ಇರಬೇಕು. ಹಾಗಾಗಬೇಕು ಅಂದರೆ ಹಿರಿಯರ ಅನುಭವನೂ ಇರಬೇಕು, ಕಿರಿಯರ ಉತ್ಸಾಹ ಕೂಡ ಇರಬೇಕು ಅಂತ ಹೇಳಿ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ನಾವು ಕಣ್ಮುಚ್ಕೊಂಡು ಒಂದ್ಸತಿ ಕಲ್ಪನೆ ಮಾಡಿಕೊಂಡ್ರೆ ರಾಜಕಾರಣಿಗಳ ಪಟ್ಟಿಯಲ್ಲಿ ಎಲ್ಲರೂ ಹಿರಿಯರೇ ಕಾಣಕ್ಕೆ ಸಿಗ್ತಾರೆ. ಯುವಕರ ಪಾತ್ರ, ಯುವಕರ ಹೆಚ್ಚಿನ ಪ್ರವೇಶ ರಾಜಕೀಯಕ್ಕೆ ಎಷ್ಟು ಅನಿವಾರ್ಯ ನಿಮ್ಮ ಪ್ರಕಾರ? ಮೊದಲನೇದಾಗಿ ರಿಪಬ್ಲಿಕ್ ಚಾನೆಲ್ಗೆ ಮತ್ತು ರಿಪಬ್ಲಿಕ್ ಕನ್ನಡಗೆ ಈ ಒಂದು ಕಾರ್ಯಕ್ರಮ ಆಹ್ವಾನಕ್ಕೆ ಧನ್ಯವಾದಗಳು. ನೀವು ಯುವಕರ ಪಾತ್ರ ನಮ್ಮ ದೇಶದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ಅತಿ ಮೊದಲನೇದಾಗಿ ಎಜುಕೇಷನ್ ಪರವಾಗಿ, ಯೂತ್ ಪಾಲಿಟಿಕ್ಸ್ ಪರವಾಗಿ, ಲೀಡರ್ಶಿಪ್ ಪರವಾಗಿ ಅದಾಗಬೇಕಾದ್ರೆ ಎಜುಕೇಷನ್ ರಿಫಾರ್ಮ್ಸ್ ಶುರು ಮಾಡಿಕೊಂಡು, ಆಂಟ್ರಪ್ರಿನರ್ಶಿಪ್ ರಿಫಾರ್ಮ್ಸ್ ಶುರು ಮಾಡಿಕೊಂಡು, ಅದೇ ನಿಟ್ಟಿನಲ್ಲಿ ಲೀಡರ್ಶಿಪ್ ಬೆಳೆಸ್ಬೇಕು. ಅದನ್ನು ಇವಾಗ ಸ್ವಲ್ಪ ನಾರ್ತಲ್ಲಿ ಇರ್ಬೋದು, ಈ ಸ್ಟೂಡೆಂಟ್ ಎಲೆಕ್ಷನ್, ಸ್ಟೂಡೆಂಟ್ ಪಾಲಿಟಿಕ್ಸ್ಗಳು ಸ್ವಲ್ಪ ಜಾಸ್ತಿ ಇದೆ. ಮುಂಚೆ ನಮ್ಮ ಸೌತಲ್ಲಿ, ನಮ್ಮ ಬೆಂಗಳೂರಲ್ಲಿ ಕೆಲವು ಕಾಲೇಜ್ಗಳಲ್ಲಿ ನಡೀತಾ ಇತ್ತವಲ್ಲ, ಇವಾಗ ಅವೆಲ್ಲ ಸ್ವಲ್ಪ ಸ್ಟಾಪ್ ಆಗಿ ಬೇರೆ ಬೇರೆ ರೀತಿಗಳಲ್ಲಿ ಅವನ್ನೆಲ್ಲ ನಿಲ್ಲಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವಾಗ BJP ಅವರು ಇರ್ಬೋದು, ನಾವು ಕಾಂಗ್ರೆಸ್ ಅವರು ಇರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಯುವ ಘಟಕಗಳು ಎಲ್ಲ ಆಕ್ಟಿವ್ ಆಗಿದೆ. ಅದರಲ್ಲಿ ನಮ್ಮ ಯುವ ಕಾಂಗ್ರೆಸ್ ಅನ್ನೋದು ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ಸ್ ಇನ್ ದ ವರ್ಲ್ಡ್. ಸೊ ಅದರಲ್ಲಿ ರೆಗ್ಯುಲರ್ಲಿ ಆನ್ ಅ ಮಂತ್ಲಿ ಬೇಸಿಸ್, ಆನ್ ಅ ವೀಕ್ಲಿ ಬೇಸಿಸಲ್ಲಿ ನಾವು ನಮ್ಮ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಗಳಿರ್ಬೋದು, ಎಲ್ಲ ಈ ಕಾರ್ಯಕ್ರಮಗಳನ್ನ ನಮ್ಮ ಯುವಕರಿಗೆ ಟ್ರೈನಿಂಗ್ಗಳು ಕೊಟ್ಟು ಅವ್ರನ್ನ ಒಂದು ಸರ್ವಿಸ್ ಓರಿಯೆಂಟೆಡ್ ಮೆಂಟಾಲಿಟಿಗೆ ಇದನ್ನು ಪುಷ್ ಮಾಡಿ ಅವ್ರನ್ನ ಮೋರ್ ದೆನ್ ಪವರ್ ಅಕ್ವಿಸಿಷನ್ ಟು ಸ್ಪ್ರೆಡ್ ದ ಪವರ್ ಟು ದ ಪೀಪಲ್. ಅಂದರೆ ಇವಾಗ ಎಲ್ಲ ನಮ್ಮ ನಾಯಕರು ಬರೀ ಸಿಟಿಗಳಿಂದ ಬರೋದು ಅಂತ ಅಲ್ಲ. ಇವಾಗ ನಮ್ಮ ಟಾಲೆಸ್ಟ್ ಲೀಡರ್ಸ್ ಇರ್ಬೋದು, ಎಲ್ಲ ಸೀನಿಯರ್ಗಳು, ಅವ್ರದ್ದಿರೋ 50 ವರ್ಷ, ನಮ್ಮ ಖರ್ಗೆ ಸಾಹೇಬ್ ಇರ್ಬೋದು, 50 ವರ್ಷ ಒಂದೇ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಮುದಾಯಕ್ಕಿರ್ಬೋದು, ಎಲ್ಲ ಸಮುದಾಯಗಳಿಗಿರ್ಬೋದು ಟ್ರೈನಿಂಗ್ ಮಾಡಿಕೊಂಡು ಬೆಳೆಸ್ಕೊಂಡು 50 ವರ್ಷ ಸತತವಾಗಿ ಸೇವೆಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಲೀಡರ್ಶಿಪ್ನಲ್ಲಿ
ಹಲವಾರು ಲಕ್ಷಾಂತರ ಯುವಕರು ಆಗಲೇ ಪ್ರತಿಯೊಂದು ಭಾಗದಲ್ಲೂ, ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಪ್ರತಿಯೊಂದು ಭಾಗದಲ್ಲೂ ಅವರು ಒಂದು ನೇತೃತ್ವದಲ್ಲಿರ್ಬೋದು, ಅವರು ಒಂದು ಲೀಡರ್ಶಿಪ್ ನೋಡಿಕೊಂಡು ಪ್ರತಿಯೊಬ್ಬರು ಯುವಕರು ಬೆಳೀತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಿಜೆಪಿಯವರು ನಾಯಕರುಗಳಿದ್ದಾರೆ, ಅವ್ರದ್ದು ಯುವ ಮೋರ್ಚಾ ಪ್ರೋಗ್ರಾಮು ಇದೆ, ಅವ್ರದ್ದು ಒಂದು ಆರ್ಗನೈಸೇಷನು ಇದೆ, ಅವ್ರ ಸೀನಿಯರ್ ಲೀಡರ್ಗಳನ್ನ ನೋಡಿಕೊಂಡು ಅವರು ಒಂದು ಬೆಳ್ಕೊಂಡ್ ಬರ್ತಾರೆ. ಸೊ ಒಂದೇ ಟೈಮಲ್ಲಿ ಫೇಸ್ ಔಟ್ ಮಾಡೋಕ್ಕಾಗಲ್ಲ. ಯಾರೇ ನಮ್ಮ ಲೀಡರ್ಗಳಿರ್ಬೋದು, ಸೀನಿಯರ್ ಲೀಡರ್ಗಳಿರ್ಬೋದು, ಫೇಸ್ ಔಟ್ ಮಾಡೋದಂದ್ರೆ ಅವ್ರನ್ನ ಒಂದು ಕಡೆ ಗುಂಪು ಮಾಡೋದು, ಅದು ಮಾಡ್ದೀರಾ ಲೈಟಾಗಿ ಫೇಸ್ ಔಟ್ ಮಾಡಿಕೊಂಡು ಎಲ್ಲ ನಮ್ಮ ಯುವಕರಿಗೆ ಡೈರೆಕ್ಟಾಗಿ ಎಲ್ಲರೂ MLA MP ಗಳಾಗ್ತಾರೆ ಅಂತ ಕಷ್ಟ. ಅದು ಲೋಕಲ್ ಪಂಚಾಯತಿ ಲೆವೆಲಿಂದ ಶುರು ಆಗ್ಬೋದು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಲೆವೆಲ್ಗಳಿಂದ. ವರ್ಷ ಶುರುವಾಗಬೇಕಾಗಿರೋದೇ ಅಲ್ಲಿಂದ ಅಂತ ಹೇಳಿ. Exactly. ಯುವಕರ ಪ್ರವೇಶ ಗ್ರಾಸ್ ರೂಟ್ ಲೆವೆಲ್ ಇಂದ ಆದ್ರೇನೆ ಅವ್ರಿಗೂ ಬೆಳಿಲಿಕ್ಕೆ, ಜೊತೆಗೆ ತಮ್ಮ ಸಮಾಜವನ್ನ ಬೆಳೆಸಲಿಕ್ಕೆ ಅವಕಾಶ ಯಥೇಚ್ಛವಾಗಿ ಸಿಗುತ್ತಾ ಅಂತ ಹೇಳಿ. 100% ಸತ್ಯ. ಅದು ಪ್ರತಿ ಒಂದ್ ಕಡೆ ಅವರು ಒಂದು ರೋಡ್ ಏರಿಯಾ ಸೀಮಿತರಾಗಿದ್ರು ಅಲ್ಲಿ ಒಬ್ರು ನಾಯಕರಾಗಿ ಫಸ್ಟ್ ಗುರುತಿಸ್ಕೊಂಡ್ರೆ ಅವರು, ನೆಕ್ಸ್ಟ್ ಅವ್ರ ರೋಡ್ ಆಗ್ಬೋದು, ಮತ್ತೆ ಅವ್ರ ಬ್ಲಾಕ್ ಶುರು ಆಗುತ್ತೆ, ಮತ್ತೆ ಅವ್ರ ವಾರ್ಡಲ್ ಶುರು ಆಗುತ್ತೆ. ತದನಂತರ ಅವರು ಅಸೆಂಬ್ಲಿ ಲೆವೆಲ್ಗೂ ಹೋಗ್ತಾರೆ, ಪಾರ್ಲಿಮೆಂಟ್ ಲೆವೆಲ್ಗೂ ಹೋಗ್ತಾರೆ. ಸೊ ಲೀಡರ್ಶಿಪ್ ಅಟ್ ಕರೆಂಟ್ ಪೇಸ್ ಎಲ್ಲ ಕಡೆ ಸ್ಮೂತಾಗಿ ನಡೀತಾ ಇದೆ. ಆದರೆ ಅವ್ರ ಸೀನಿಯರ್ನ ಮಾರ್ಗದರ್ಶನದಲ್ಲಿ ನಾವು ಕಟ್ಟು ಬಂದು ಈ ದೇಶದಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಆಲ್ಸೋ ಗ್ರೋ ನಮ್ಮ ಸ್ಟೇಟ್ ಲೀಡರ್ಶಿಪ್, ನಾವು ಯೂತ್ ಲೀಡರ್ಶಿಪ್ನ ಬೆಳೆಸಬೇಕು ಅಂತ ಇದೆ. ಸರಿ, ಪ್ರದೀಪ್ ಈಶ್ವರ್ ಅವರೇ, ಒಂಚೂರು ಈ ಪಾಲಿಟಿಕ್ಸ್ ಇಂದ ಆಚೆ ಬಂದು ನಮ್ಮ ಯಂಗ್ ಜನರೇಷನ್ ಅನ್ನ ಅಡ್ರೆಸ್ ಮಾಡಿ ಒಂದಷ್ಟು ಮಾತುಗಳನ್ನ ಆಡಬೇಕು ಅಂತ ಹೇಳಿ. ಈಗ ಒಂದು ಆರೋಪ ಪದೇ ಪದೇ ಏನ್ ಕೇಳೋಕ್ ಸಿಗುತ್ತೆ ಅಂದ್ರೆ, ತುಂಬಾ ಎನರ್ಜಿ ಇದೆ ನಮ್ಮ ಯುವಕರಲ್ಲಿ, ತುಂಬಾ ಎನರ್ಜಿ ಇದೆ, ಬಟ್ ಅದನ್ನ ಎಲ್ಲಿ ಫೋಕಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಫೋಕಸ್ಡ್ ಇಲ್ಲ, ಎನರ್ಜಿ ಎಲ್ಲೆಲ್ಲೋ ಸ್ಪ್ಲಿಟ್ ಆಗ್ತಾ ಇದೆ. ಫೋಕಸ್ಡ್ ಆದರೆ ಅವ್ರು ಏನು ಅನ್ಕೊಂಡಿರ್ತಾರೆ ಗುರಿ ತಲುಪೋದು ಮತ್ತಷ್ಟು ಈಸಿ ಆಗುತ್ತೆ ಅಂತ ಹೇಳಿ. ನಿಮ್ಮ ಈ ಮೋಟಿವೇಶನಲ್ ಮಾತುಗಳು ಬಹಳಷ್ಟು ಜನರಿಗೆ ಇಷ್ಟ ಆಗುತ್ತೆ. ಹೀಗಾಗಿ ಫೋಕಸ್ಡ್ ಗ್ರೋತ್ ಅಂದರೆ ಹೇಗಿರಬೇಕು ಯುವ ಜನತೆಗೆ? ಇಂಗ್ಲೀಷಲ್ಲಿ ಒಂದು ಮಾತಿದೆ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ಭಾಳಷ್ಟು ಜನ ಯಂಗ್ಸ್ಟರ್ಸು ಪಾಲಿಟಿಕ್ಸ್ಗೆ ಬರೋಕ್ಕೆ ಹೆದರ್ತಾ ಇದ್ದಾರೆ. ಯಾಕೆ ಅಂದರೆ ಒಂದು 50% ಜನ ಪಾಲಿಟಿಕ್ಸ್ಗೆ ಬರೋಣ ಅಂದ್ಕೊಂಡ್ರೆ ಕ್ರಿಟಿಸಿಸಮ್ಗೆ ಎದುರಿ ಬರ್ತಾ ಇಲ್ಲ. ಇನ್ನೊಂದು 25% 30% ರಿಸ್ಕ್ ಮಾಡಿ ಬರೋಣ ಅಂದರೆ ಪೊಲೀಸ್ ಕೇಸು ಇದಕ್ಕೆ ಹೆದರ್ತಾ ಇದ್ದಾರೆ. ಹೋಗ್ಲಿ ಇನ್ನೊಂದು 10-15% ಪೊಲೀಸ್ ಕೇಸ್ ಬಿದ್ದರೂ ಪರವಾಗಿಲ್ಲ, ಪಾಲಿಟಿಕ್ಸಿಗೆ ಬರೋಣ ಅಂದರೆ ಏನು ಮಾಡೋದು, ಅವ್ರು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ರಜಾ ಇರೋ ದಿನ ಕೋರ್ಟು ರಜಾ ಇರುತ್ತೆ ಮೋಸ್ಟ್ಲಿ. ಇದೆಲ್ಲ ಕಾರಣಕ್ಕೆ ಅದರಲ್ಲಿ ಒಂದಷ್ಟು ಪರ್ಸೆಂಟ್ ಹುಡುಗರು ರಿಸ್ಕ್ ಮಾಡಿ ಬರ್ತಾರೆ. ನಾನು ಯಂಗ್ಸ್ಟರ್ಸ್ಗೆಲ್ಲ ಹೇಳೋದಿಷ್ಟೇ, ನೀವು ಹೋಗೋ ಫೀಲ್ಡ್ ಪ್ರೋಸ್ ಆ್ಯಂಡ್ ಕನ್ಸ್ ಅರ್ಥ ಮಾಡ್ಕೊಳ್ಳಿ. ಮಾರ್ಚಲ್ಲಿ ನನಗೆ ವೈಯಕ್ತಿಕವಾಗಿ ಟಿಕೆಟ್ ಬರುತ್ತೆ ಅಂದಾಗ ನಾನು ಮೆಂಟಲಿ ಪ್ರಿಪೇರ್ ಆದೆ. ಇಲ್ಲಿ ಕ್ರಿಟಿಸಿಸಮ್ ಇರುತ್ತೆ, ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಬೈತಾರೆ. ಇದಕ್ಕೆಲ್ಲ ನಾನು ಪ್ರಿಪೇರ್ಡ್ ಆಗಿದ್ರೇ ಬರಬೇಕು ಅಂತ ಒನ್ ಡೇ ಟೈಮ್ ತೊಗೊಂಡೆ. ನನ್ನ ಮೈಂಡ್ಸೆಟ್ ಫಿಕ್ಸ್ ಆದಮೇಲೆ ನನ್ನ ಪಾರ್ಟಿ B.Pharm ಎತ್ಕೊಂಡೋಗಿ ಹಾಕಿದೆ. ಆದರೆ ಯಂಗ್ಸ್ಟರ್ಸ್ಗೆ ಏನಂದರೆ ಕ್ರಿಟಿಸಿಸಮ್ಗೆ ರೆಡಿ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ 2 ನೆಗೆಟಿವ್ ಕಾಮೆಂಟ್ ಬಿದ್ದರೆ ಡಿಪ್ರೆಸ್ ಆಗಿಬಿಡ್ತಾರೆ, 1-2 ನೆಗೆಟಿವ್ ನ್ಯೂಸ್ ಬಂದರೆ ಡಿಪ್ರೆಸ್ ಆಗ್ತಾರೆ. ಇಂಥ ಮೈಂಡ್ಸೆಟ್ ಇರೋ ಯಂಗ್ಸ್ಟರ್ಸಿಂದ ನಾವು ಚೇಂಜ್ ಬಯಸೋಕ್ಕಾಗಲ್ಲ. ಪಾಲಿಟಿಕ್ಸ್ ಅಂದರೆ ಸರ್ವೀಸು. ಇಲ್ಲಿ ಬಂದಾಗ ಎಲ್ಲ ಏನೋ ಮಾಡಬೇಕು ಅಂತ ಬಂದಾಗ ಇನ್ನೊಂದು ಕಳ್ಕೋಬೇಕು, ರಿಸ್ಕ್ ಫೇಸ್ ಮಾಡಲೇಬೇಕು. ಬಟ್ ನಾನು ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ಎಲ್ಲೋ ಚಿಕ್ಕಬಳ್ಳಾಪುರಕ್ಕೆ ಒಂದು 18 ಕಿಲೋಮೀಟ್ರ್ ದೂರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸಿಗದೆ ಅಪ್ಪ ಅಮ್ಮನ ಕಳ್ಕೊಂಡಂಥ ಹುಡುಗ, PUC ಆದಮೇಲೆ ನನ್ನ ಕೈಲಿ ಓದೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ, ಅಲ್ಲಿಗೆ ನಿಲ್ಲಿಸಿದೆ. ಆದರೂ ಬಯಾಲಜಿ ಟೀಚರಾಗಿ ಸಕ್ಸಸ್ ಆದೆ. ಒಂದು ನ್ಯಾಷನಲ್ ಪಾರ್ಟಿ ಟಿಕೆಟ್ ಕೊಡ್ತು, ಒಂದು ಘಟಾನುಘಟಿ ಮೇಲೆ ಹೋಗಿ ನಿಂತ್ಕೊಂಡು ಗೆದ್ದೆ. ಇಷ್ಟಿಂದರೆ ಕೆಲಸ ಮಾಡಿದ್ದು ಬ್ಯಾಕ್ಗ್ರೌಂಡ್ ಅಲ್ಲ, ದುಡ್ಡಲ್ಲ, ಏನೂ ಇಲ್ಲ. ಆ ಮೂಮೆಂಟಲ್ಲಿ ನನ್ನ ವಿಲ್ ಪವರ್ ಕೆಲಸ ಮಾಡಿದ್ದು. ನಾನು ಎಲ್ರಿಗೂ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ನೀವು ಯಾವ ಫೀಲ್ಡ್ ಆದರೂ ಚೂಸ್ ಮಾಡಿ, ಡಾಕ್ಟರ್ಸ್ ಆಗಿ, ಇಂಜಿನಿಯರ್ಸ್ ಆಗಿ, ಫೋಕಸ್ಡಾಗಿ ಆ ಫೀಲ್ಡಲ್ಲಿರಲಿ. ಸಾಧ್ಯ ಆದರೆ ನನಗೆ ಗೊತ್ತಿರೋ ಪ್ರಕಾರ ಆ ಕಡೆ ಕುತ್ಕೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿ ಪಾಲಿಟಿಕ್ಸಲ್ಲಿ ನಮ್ಮನ್ನು ಕೆಟ್ಟದಾಗ ಬಯೋದು ತುಂಬ ಈಸಿ. ಬಟ್ ಒಂದು ಎಲೆಕ್ಷನಲ್ಲಿ ಹೋಗಿ ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ B.Pharm ತೊಗೊಂಡು ಕಂಟೆಸ್ಟ್ ಮಾಡಿ 100 ಬ್ಯಾಕ್ ಸ್ಟಾಕ್ಸು ಕಾಲು ಎಳೆಸ್ಕೊಂಡು ಬೈಸ್ಕೊಂಡು ಗೆದ್ದು ವಿಧಾನಸೌಧಕ್ಕೋ ಲೋಕಸಭೆಗೆ ಹೋಗೋದು, ಅಲ್ಲಿ ಕೂತು ನೋಡೋರಷ್ಟು ಈಸಿ ಅಂತ ಇಲ್ಲ. ಎಲ್ಲರದ್ದು ನಮ್ಮ ಜರ್ನಿ ಟಫೇ ಇರುತ್ತೆ. ಬಟ್ ಆದರೂ ಏನೋ ಒಂದು ಬದಲಾವಣೆಗೆ ಎಲ್ಲರೂ ನಮ್ಮ ವಿಧದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಐಡಿಯಾಲಜಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಪುವರ್ ಪರವಾಗಿ ಯಾರೇ ಒಂದು ಯೋಜನೆಗಳನ್ನ ರೂಪಿಸಿದಾಗ, ವೆದರ್ ಇಟ್ ಈಸ್ ಕಾಂಗ್ರೆಸ್, BJP, JDS, ಆ ಯೋಜನೆಗಳನ್ನ ಬಡವ್ರಿಗೆ ಒಳ್ಳೇದಾಗೋದಾದರೆ ಅದರಲ್ಲಿ ರಾಜಕೀಯ ಬೇಡ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಎಲ್ರಿಗೂ ಯಂಗ್ಸ್ಟರ್ಸ್ ಬನ್ನಿ, ದಯವಿಟ್ಟು ರಾಜಕೀಯಕ್ಕೆ ಬನ್ನಿ. ಫ್ರೆಶ್ ಬ್ಲಡ್ ಬಂದಾಗ ಒಂದು ಹೊಸದಾಗಿ ಯೋಚನೆ ಮಾಡ್ತಾರೆ. ನಾನು ಗೆದ್ದಾಗ ನೋಡಿ, ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆಗೆ ಹೋಗ್ತಿದ್ದೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್,
ನನ್ನ ತಂದೆ ತಾಯಿ ಹಾಸ್ಪಿಟ್ಲಿಗೆ ಹಿಂದೂಪುರಲ್ಲಿ ಒಂದು ಹಾಫ್ ಆನ್ ಅವರ್ ಬೇಗ ರೀಚ್ ಆಗಿದ್ದಿದ್ರೆ ಇಬ್ಬರಲ್ಲಿ ಒಬ್ಬರನ್ನ ಉಳಿಸ್ಕೊತಿದ್ದೆ. ನನಗಿವತ್ತು ಆ ನೋವಿದೆ. ತಂದೆ ತಾಯಿನ ಕಳ್ಕೊಂಡ್ಮೇಲೆ ನಾನು 17 ವರ್ಷ ಬೇಕಾಯಿತು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಆದರೆ ಭಾಳಷ್ಟು ಜನ ಹುಡುಗರು ಪ್ರೂವ್ ಮಾಡ್ಕೊಳಕ್ಕಾಗ್ತಿಲ್ಲ. ನಾನು ಇವತ್ತು 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ. 12 to 13 lakhs ಖರ್ಚು ಮಾಡ್ತಿದ್ದೀನಿ ತಿಂಗಳಿಗೆ. ದುಡ್ಡು ಜಾಸ್ತಿ ಆಗಂತೂ ಖಂಡಿತವಾಗೂ ಮಾಡ್ತಿಲ್ಲ. ನನಗೂ ಸಾಲ ಇದೆ, EMI ಇದೆ. ಆದರೂ 10 ಆ್ಯಂಬುಲೆನ್ಸಸ್ 24/7 ಬಿಟ್ಟಿದ್ದೀನಿ. ದ ಓನ್ಲಿ ಎಮೋಷನ್, ಯಾರು ನನ್ನ ಟರ್ಮಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬ ಹುಡುಗ ಅಪ್ಪ ಅಮ್ಮನ ಕಳ್ಕೋಬಾರ್ದು ಅನ್ನೋ ಒಂದೇ ಇಂಟೆನ್ಷನ್ಗೆ 10 ಆ್ಯಂಬುಲೆನ್ಸಸ್, 20 ಡ್ರೈವರ್ಸು, ಒಂದೊಂದು ಸಲ 2-3 ಲಕ್ಷ ಜಾಸ್ತಿ ಖರ್ಚು ಬಂದ್ಬಿಡುತ್ತೆ. ಬಟ್ ನನಗೆ ಕಷ್ಟನೇ ಇದೆ. ನನ್ನ ಕಾರ್ ಮೇಲೆ EMI ನಡೀತಿದೆ, ಮನೆ ಮೇಲೆ EMI ನಡೀತಿದೆ, ಸ್ಟ್ರಗಲ್ ಇದೆ. ಬಟ್ ಆದರೆ ನೋಡಿ, ಟಫ್ ಟೈಮ್ ಅಂತ ಬಂದಂಥ ಹುಡುಗರಿಗೆ ಇದು ಕನೆಕ್ಟ್ ಆಗುತ್ತೆ. ಮತ್ತು ನಾನು ಇನ್ಯಾವುದೋ ಉದ್ದೇಶಕ್ಕೂ ಇದು ಮಾಡ್ತಾ ಇಲ್ಲ. ಬಟ್ ನಾನು ಯಾಕೆ ಹೇಳ್ತೀನಿ ಅಂದರೆ, ಬನ್ನಿ ಎಲ್ಲ ರಾಜಕೀಯಕ್ಕೆ ಬರಬೇಕು, ಯಾವ ಪಾರ್ಟಿಯಲ್ಲಾದರೂ ಬನ್ನಿ, ಅದು ನಿಮಗೆ ಬಿಟ್ಟಿದ್ದು. ಸರ್, ರಾಜಕೀಯಕ್ಕೆ ಬಂದಿದ್ದಾಯ್ತು, ನಂತರದಲ್ಲಿ ಸಿಗುವ ಅಧಿಕಾರ. ಪ್ರತಾಪ್ ಸಿಂಹ ಅವ್ರಿಗೆ ಹೇಳ್ಬೇಕು, ಈಗ ನಾಯಕತ್ವ ಅನ್ನೋದು ಯುವಕರ ಕೈಗೆ ಸಿಗೋದ್ರಿಂದ ಆಗೋ ಬೆನಿಫಿಟ್ಗಳು. ಯಾಕಂದ್ರೆ ಇತ್ತೀಚೆಗಷ್ಟೇ ನಿಮ್ಮ ಪಕ್ಷಕ್ಕೆ ಯುವ ನಾಯಕ ಸಿಕ್ಕಿದ್ದಾರೆ ರಾಜ್ಯಾಧ್ಯಕ್ಷರಾಗಿ. ಸೊ ಯಂಗ್ ಜನರೇಷನ್ ಕೈಲಿ ಆ ಅಧಿಕಾರ ಅನ್ನೋದು, ನಾಯಕತ್ವ ಅನ್ನೋದು ಸಿಕ್ಕಾಗ ಬದಲಾವಣೆ ಅಂತ ಹೇಳಿ ಏನು ನಿರೀಕ್ಷಿಸಬಹುದು? ನಾನು ಮೋರ್ ನಂಬರ್ ಆಫ್ ಯಂಗ್ಸ್ಟರ್ಸು ಪಾಲಿಟಿಕ್ಸಿಗೆ ಬರಬೇಕು ಅನ್ನೋ ಒಂದು ಚಿಂತನೆ ಇದೆಯಲ್ಲ, ಅದನ್ನೇ ಒಪ್ಪಲ್ಲ. ಅದೇ ಬೋಗಸ್ ಅನ್ಸುತ್ತೆ ನನಗೆ. ಯಾಕೆ ಹೇಳ್ತೀನಿ, ಈಗ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ವಿಧಾನಸೌಧಕ್ಕೆ ಹೋದರೆ, ಲೋಕಸಭೆಗೆ ಹೋದರೆ ಒಬ್ಬ ಯಂಗ್ಸ್ಟರ್ಸ್ ಹೋಗ್ಬಿಟ್ರೆ ಏನೋ ಮಾಡಿಬಿಡ್ತಾರೆ ಅನ್ನೋದು ಇದೆಯಲ್ಲ, ಇದು ಮಿಸ್ಕನ್ಸೆಪ್ಷನ್ ಅಂತ ಅನ್ಸುತ್ತೆ. ಅಥವಾ ನೀವು ಡೆವಲಪ್ಮೆಂಟ್ ಅನ್ನೋದು, ನಾವು ರೋಡ್, ರೈಲ್ ಇದನ್ನೆಲ್ಲ ಮಾಡುವಂಥದ್ದು ಇದೆಯಲ್ಲ, ಅದು ಮಾತ್ರ ಡೆವಲಪ್ಮೆಂಟ್ ಅದನ್ನು ಕೂಡ ನಾನು ಒಪ್ಪಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾನು ವಿಜಿಲೆಂಟ್ ಆ್ಯಂಡ್ ಇನ್ಫಾರ್ಮ್ಡ್ ಯಂಗ್ಸ್ಟರ್ಸ್ ಇರಬೇಕು, ಸೊಸೈಟಿನೂ ಇರಬೇಕು ಅಂತೇಳಿ. ನಾನು ನಿಮ್ಗೆ ಕೇಳ್ತೀನಿ, ಅಮೇರಿಕನ ಬಹಳಷ್ಟು ವರ್ಷಗಳವರೆಗೂ ಏನಂತ ಹೇಳ್ತಾರೆ, ಕೌಬಾಯ್ ಕಂಟ್ರಿ ಅಂತ ಹೇಳೋರು. ಅದು ಆ ಒಂದು ಅವರಿಗೆ ಒಂದು ಹಣೆಪಟ್ಟಿ ಇತ್ತಲ್ಲ, ಅದು ಹೆಂಗೆ ಬದಲಾಯಿತು? ಇವಾಗ ಹೂ ಬಿಲ್ಟ್ ಅಮೇರಿಕಾ? ಇಟ್ ಈಸ್ ನಾಟ್ ದಿ ಲೆಜೆಂಡರಿ ಪ್ರೆಸಿಡೆಂಟ್ಸ್ ಆಫ್ ಅಮೇರಿಕಾ, ಇಟ್ ಈಸ್ ದಿ ಯೂನಿವರ್ಸಿಟೀಸ್ ಆಫ್ ಅಮೇರಿಕಾ. ಇವತ್ತು ಮೋರ್ ನಂಬರ್ ಆಫ್ ನೊಬೆಲ್ ಪ್ರೈಸಸ್ಸನ್ನು ಯಾರು ಪಡ್ಕೊಂಡಿದ್ದಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ? ಅಮೇರಿಕನ್ ಯೂನಿವರ್ಸಿಟೀಸ್. ಆ ಯೂನಿವರ್ಸಿಟೀಸು ಒಳ್ಳೆ ಸ್ಟೂಡೆಂಟ್ಸನ್ನ, ಒಳ್ಳೆ ರಿಸರ್ಚರ್ನ ಇದನ್ನು ಸೃಷ್ಟಿ ಮಾಡ್ತಾ ಇದೆ. ನಮ್ಮಲ್ಲಿ ನೀವು ಹಿಂದೆ ಹೋಗಿ ಸ್ಕಂದ ಪುರಾಣಕ್ಕೆ ಹೋಗಿ, ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ ಅಂತ ಹೇಳಿದರು. ಹುಟ್ಟಿನಿಂದ ಎಲ್ಲರ ಶೂದ್ರರೇ, ಎಲ್ಲ ನೀಚರೇ ಅನ್ನೋ ರೀತಿಯಲ್ಲಿ. ಆದರೆ ಸಂಸ್ಕಾರದಿಂದ ದ್ವಿಜ ಅಂದರೆ ಬ್ರಾಹ್ಮಣ ಅಲ್ಲ, ಉಚ್ಚರಾಗ್ತಾರೆ, ಶ್ರೇಷ್ಠರಾಗ್ತಾರೆ ಅಂತ. ಅಂದರೆ ಶ್ರೇಷ್ಠ ಹೇಗಾಗೋದು? ಆಚಾರ, ವಿಚಾರ, ವಿದ್ಯೆಯಿಂದ ಆಗ್ತೀವಿ ನಾವು. ಆ ವಿದ್ಯೆನ ಕೊಡೋದು ಯಾರು? ನಮ್ಮ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸು. ಇಲ್ಲಿ ಕೊಡ್ತಾ ಇರೋಂಥ ವಿದ್ಯೆ ಏನಿದೆ, ನಮ್ಮ ಹೇಳ್ತೀನಿ ನಿಮಗೆ, ನಮ್ಮ ದೇಶದಲ್ಲಿ 23 IITs ಇದೆ, 21 IIMs ಇದೆ, 20 ಏಮ್ಸ್ ಇದೆ. ಅದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಇರ್ಬೋದು. ಏನು ಪೇಟೆಂಟ್ ಆ್ಯಂಡ್ ಟೆಕ್ನಾಲಜಿ ಬಂದಿದೆ, ಇನೋವೇಷನ್ ಅನ್ನೋದು ಏನಾಗಿದೆ ಹೇಳಿ? ನಮ್ದೆಲ್ಲ ಯಂಗ್ಸ್ಟರ್ಸ್ ಬಂದರೆ ಏನೋ ಬದಲಾವಣೆ. ಯಂಗ್ಸ್ಟರ್ಸ್ ಎಲ್ಲರೂ ಪೊಲಿಟಿಷಿಯನ್ಸ್ ಆಗೋಕ್ಕಾಗಲ್ಲ, ಎಲ್ಲರೂ ಸಿಸ್ಟಮ್ ಒಳಗಡೆ ಕೂತ್ಕೊಂಡು ದೇಶನ ಬದಲಾವಣೆ ಮಾಡೋಕ್ಕಲ್ಲ. ದೇಶದಲ್ಲಿ ಎಲ್ಲ ಜನರು ಕೂಡ ಅವ್ರಿಗೆ ವಿದ್ಯೆ ಕಲಿಬೇಕು, ಅವರ ಫೋಕಸ್ ಚೇಂಜ್ ಆಗಬೇಕು, ಅವರ ಇಂಟೆನ್ಷನ್ಸ್ ಚೇಂಜ್ ಆಗಬೇಕು. ದ ಎಂಟೈರ್ ಓರಿಯೆಂಟೇಷನ್ ಆಫ್ ಅವರ್ ಎಜುಕೇಷನ್ ಇಸ್ ಟು ಗೆಟ್ ಎ ಜಾಬ್. ನಮ್ಮ ಎಜುಕೇಷನ್ದು ಓರಿಯೆಂಟೇಷನ್ ಏನಿದೆ, ಜಾಬ್ ತೊಗೊಳ್ಳೋದು ಅಂತಾಗಿದೆ. ಜಾಬ್ ಇಲ್ಲ, ವೇರ್ ಆರ್ ದೋಸ್ ಜಾಬ್ಸ್? ದ ಜಾಬ್ಸ್ ಆರ್ ಇನ್ ದಿ ಆಫೀಸಸ್. ಆ ಕಚೇರಿಯಲ್ಲಿ ಕೂತ್ಕೊಳ್ಳುವಂಥ ಜಾಬ್ ಬಗ್ಗೆ ನಮ್ಮ ಎಜುಕೇಷನ್ ಸಿಸ್ಟಮ್ ಅನ್ನೋದು ಫೋಕಸ್ ಆಗಿದೆ. ನೀವು ಯಾವಾಗ ಸೊಸೈಟಿ ಕಟ್ ಮಾಡಿ, ಯಾರೋ ಪ್ರತಾಪ್ ಸಿಂಹನ ಅಥವಾ ಬೇಡ ಯಾರೋರು ಪ್ರದೀಪ್ ಈಶ್ವರ್ ಅವರು, ತೇಜಸ್ವಿಯವರು ಅಥವಾ ರಕ್ಷಾರಾಮಯ್ಯನವರೇ ಯಾರೋ ಬಂದ್ಬಿಟ್ಟು, ಯಾರೋ ಒಬ್ಬ ಪಾಲಿಟಿಷಿಯನ್ ಬಂದ್ಬಿಡ್ತಾನೆ, ಯಂಗ್ಸ್ಟರ್ಸ್ ಬಂದ್ಬಿಡ್ತಾನೆ, ಏನೋ ಬದಲಾಯಿಸ್ತಾನೆ ಅಂದ್ರೆ ಸೊಸೈಟಿನೇ ಸರಿ ಇಲ್ಲ ಅಂದರೆ ಏನು ಮಾಡ್ತೀರಿ ನೀವು ಯಥಾ ರಾಜ ತಥಾ ಪ್ರಜಾ ಅಂತ ಹೇಳೋರು. ರಾಜ ಹೆಂಗಿರ್ತಾನೆ, ಜನ ಹಂಗಿರ್ತಿದ್ರು ಅಂತ ಹೇಳಿದ್ರು. ಯಾಕಂದ್ರೆ ರಾಜ ಬೈ ಬರ್ತ್ ಅವ್ನು ರಾಜ ಆಗಿಬಿಟ್ಟಿರ್ತಿದ್ದ. ಆ ರಾಜ ಹೇಗಿರ್ತಾರೆ, ಜನ ಆಗಿರೋ. ಈಗ ಹಾಗಲ್ಲ. ರಾಜನ್ನ ಆ ಸ್ಥಾನಕ್ಕೆ ಒಬ್ಬನ ರಾಜನ್ ಮಾಡೋರು ಯಾರು? ಜನ ಸರಿ ಇದ್ದರೆ ರಾಜನೂ ಸರಿ ಇರ್ತಾನೆ. ಹಾಗೆ ಈ ಇನ್ಫಾರ್ಮ್ಡ್ ಎಲೆಕ್ಟ್ರೇಟು, ಇನ್ಫಾರ್ಮ್ಡ್ ಸೊಸೈಟಿ ಅನ್ನೋದು ಇಂಪಾರ್ಟೆಂಟು. ನಮ್ಮ ಫೋಕಸ್ ಚೇಂಜ್ ಆಗಬೇಕು. ನಮ್ಮಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಎಷ್ಟು ಜನ ಕಳಿಸ್ತಾರೆ ನೀವು ಹೇಳಿ? ನಮ್ಮಲ್ಲಿ ಎಲ್ಲರೂ, ನಮ್ಮ ಮನೆಯಲ್ಲಿ ಮಗು ಯಾರೇ ಮಕ್ಕಳಿರಲಿ, ನಾವು ಇಂಜಿನಿಯರಿಂಗ್ ಸೇರಿಸ್ಬೇಕು, ಮೆಡಿಕಲಿಗೆ ಸೇರಿಸ್ಬೇಕು, ಮೆಡಿಸಿನಿಗೆ ಸೇರಿಸ್ಬೇಕು ಅಂತ ಹೇಳ್ತೀವಿ. ಹಾಗಾದರೆ ಒಳ್ಳೆ ಜರ್ನಲಿಸ್ಟ್ಗಳು ಬೇಡವಾ? ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಇಂಗ್ಲೀಷ್ ಲಿಟ್ರೇಚರ್ನ ಕಲ್ತಿರುವಂಥವ್ರು, ಒಬ್ಬರು ಲಿಟ್ರೇಚರಲ್ಲಿ ಒಂದು ಒಳ್ಳೆ ಎಕ್ಸೆಲ್ ಆಗಿರುವಂಥವ್ರು ನಮಗೆ ಬೇಡವಾ? ಟೀಚರ್ಸ್ ಬೇಡವಾ ನಮಗೆ? ಅಥವಾ ನಮಗೆ ಇನ್ನೊಂದು ಒಳ್ಳೆ ಅಡ್ವೊಕೇಟ್ಸ್ ಬೇಡವಾ? ನೀವು ಮೊನ್ನೆ ನೋಡಿ, ಬಸವನಗೌಡ ಪಾಟೀಲ್ ಯತ್ನಾಳವರು ಒಂದು ಕೇಸ್ ಹಾಕಿರು ಹೈಕೋರ್ಟಲ್ಲಿ, ಚೀಫ್ ಜಸ್ಟಿಸ್ ಹತ್ರ ಹೋಯಿತು. ಅವ್ರು 3 ಕ್ವಶನ್ ಕೇಳಿದ್ರು, ಆ ಅಡ್ವೊಕೇಟಿಗೆ ಆನ್ಸರೇ ಮಾಡಲಿಕ್ಕೆ ಹೋಗಲ್ಲ, ಕೇಸ್ ಡಮರ್ ಆಗೋಯ್ತು. ಹಾಗೆ ಇನ್ಫಾರ್ಮ್ಡ್ ಒಳ್ಳೆ ಅಡ್ವೊಕೇಟ್ಸ್ ಬೇಡವಾ? ಹಾಗಾದರೆ ಒಂದು ಸೊಸೈಟಿ ಬೆಳಿಬೇಕು ಅಂದರೆ
ಹಾಗಾಗಿ ನಿಮ್ಮ ಮಕ್ಕಳನ್ನ ಬರೀ ಪಾಲಿಟಿಷಿಯನ್ MLA MP ಆದ ಕೂಡಲೇ ಏನೋ ಆಗ್ಬಿಡುತ್ತೆ ನಾವು ಕೇಳಿದ್ದದೆ ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅಲ್ಲಿ ಇಚ್ಛಾಶಕ್ತಿ ಹಾಗೆ ಫೋಕಸ್. ನಾನು ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ಮಕ್ಕಳಿಗೆ ನಾವು ಒಳ್ಳೆ ಎಜುಕೇಷನು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ, ಪ್ಯೂರ್ ಸೈನ್ಸಿಗೆ ನಮ್ಮನ್ನು ಎಷ್ಟು ಜನ ಮಕ್ಕಳನ್ನ ಕಳಿಸ್ತಿದ್ವಿ ಹೇಳಿ. ನಾವು ಇಸ್ರೋ ಚೇರ್ಮನ್ ಸೋಮನಾಥ್ ನೋಡಿದ ಕೂಡ ನಮಗೆ ಭಾಳ ಖುಷಿಯಾಗಿ ಚಪ್ಪಾಳೆ ತರ್ತೀವಿ. ಆದರೆ ನಮ್ಮ ಮಕ್ಕಳನ್ನ ಪ್ಯೂರ್ ಸೈನ್ಸಿಗೆ ನಾವು ಕಳಿಸ್ತೀವಿ, BSc ಕಳಿಸ್ತೀವ, ಓದಿ ಅಂತ ಹೇಳ್ತೀವ? ಇಲ್ಲ. ನಮ್ಮ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಳ್ಳೆ ಇಂಗ್ಲೀಷ್ ಟೀಚರ್ ಬೇಕು, ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಟೀಚರ್ ಮಾಡ್ತೀವಿ ನಾವು? ಇಲ್ಲ. ನಮ್ದು ಏನು ಅಂದರೆ ಎಷ್ಟು ದುಡಿತಾನೆ ಅದ್ರಲ್ಲಿ ಏನು ಬರುತ್ತೆ ಅಷ್ಟೇ. ಆಮೇಲೆ ಈಗಿನೋ ಯಂಗ್ಸ್ಟರ್ಸ್ ಅಂತ ತೊಳಿ, ಯಾರೋ ಒಬ್ಬ ಯಂಗ್ಸ್ಟರ್ಸ್ ಬಂದರು. ಯಂಗ್ಸ್ಟರ್ಸ್ ಬಂದಾದ ಕೂಡಲೇ ದೇಶ ಬದಲಾಗುತ್ತೆ ನೋಡಿ. ಈ ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಿದ್ರು. ನಾನು ನೆಹರು ಕ್ರೆಡಿಟ್ ಕೊಡ್ತೀನಿ. ನೆಹರು ಅವರಿಂದ ಇವತ್ತಿನ ಮೋದಿಜಿವರೆಗೂ ಕೂಡ ಅವ್ರು ಯಾರೇನು ಯಂಗ್ಸ್ಟರ್ಸು 30-35 ವರ್ಷದವ್ರು ಬಂದುಬಿಟ್ಟು ಇನ್ನು ದೇಶ ಇದು ಮಾಡಿರೋದಲ್ಲ. ವಾಜಪೇಯಿವರೆಗೂ ತಿಳ್ಕೊಳ್ಳಿ, ಆ ಅನುಭವದಿಂದ ಜ್ಞಾನವನ್ನು ಪಡ್ಕೊಂಡು ಅವರು ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ತೊಗೊಂಡಿದ್ದಾರೆ. ಹೆಂಗಂತ ಹೇಳಿದ ಕೂಡಲೇ ಯಾರೋ ಒಬ್ರಿಗೆ ಅವ್ರಿಗೆ ಭಾಳ ಎನರ್ಜಿ ಇರ್ತದೆ ಅಂತ ತಿಳ್ಕೊಬೇಡಿ. ಹೆಂಗಂತ ಈಗಿನ ಯಂಗ್ಸ್ಟರ್ಸಲ್ಲಿ ಹೇಗಿದೆ ಅಂತಂದರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ನಾನೇನೋ MLA ಆದ ಕೂಡಲೇ ನಾನು ಮಿನಿಸ್ಟರ್ ಆಗಬೇಕು, ಅದಾದಮೇಲೆ ನಾನು MP ಆದೆ ಅಂದರೆ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು, ಇನ್ನೊಂದು ಮುಖ್ಯಮಂತ್ರಿ ಆಗಬೇಕು, ಓವರ್ ಅಂಬಿಷಿಯಸ್ ಆಗ್ತಾರೆ. ಸೊಸೈಟಿ ಬಗ್ಗೆ ಏನು ಭಾಳ ಯೋಚನೆ ಮಾಡಲ್ಲ. ಸೊಸೈಟಿಗೆ ಈಗ ನನ್ನ ಹತ್ರ ಈಗ ಒಂದು ಕ್ಷೇತ್ರಕ್ಕೆ ಒಂದು ಟಿಕೆಟ್ ಕೇಳಕ್ಕೆ ಬರ್ಬೇಕಾರೆ ಏನಂತ ಹೇಳ್ತಾರೆ, ಸರ್ ಅವ್ನು 10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂತ. ಈಗ ಸೊಸೈಟಿನಲ್ಲಿ ನಾನು ಇಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟೆ, ನಾನು ಇಷ್ಟು ಜನಕ್ಕೆ, ನೀವು ತಪ್ಪಾಗಿ ತಿಳ್ಕೊಳ್ಬೇಡಿ, ಭಾಳ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ನನ್ನ ಹತ್ರ ನಾನೊಬ್ಬ ಜರ್ನಲಿಸ್ಟಾಗಿ ಬಂದಿರೋನು, ನನಗೇನು ಕೊಡೋಕ್ಕಾಗಲ್ಲ. ಹಾಗಾದ್ರೆ ನಾನು ಪಾಲಿಟಿಕ್ಸಲ್ಲಿ ಇರಬಾರ್ದಾ? ನಾನು ಒಳ್ಳೆ ಕೆಲಸ ಮಾಡೋಕ್ಕಾಗಲ್ವಾ? ಆಮೇಲೆ ಜನಕ್ಕೆ ಒಂದು ತಿಳ್ಕೊಳ್ಳಿ, MLA ಇಂದ MP ಇಂದ ಏನು ನಿರೀಕ್ಷೆ ಮಾಡಬೇಕು ಅನ್ನೋದಾದ್ರು ಗೊತ್ತಿರಬೇಕಲ್ವಾ? ಅದು ನಮ್ಮ ಜನಕ್ಕೆ ಗೊತ್ತಿಲ್ಲ. ಸಿವಿಕ್ ಪ್ರಾಬ್ಲಮನ್ನು ಕೂಡ MLA MP ಹತ್ರ ತೊಗೊಂಡೋಗಿರ್ತಾರೆ. ಹಾಗಾಗಿ ಒಂದು ಇನ್ಫಾರ್ಮ್ಡ್ ಸೊಸೈಟಿನ ನಾವು ಕಟ್ಟಬೇಕು. ಹಾಗೆ ನಮ್ಮ ಯಂಗ್ಸ್ಟರ್ಸ್ದು ಫೋಕಸ್ ಚೇಂಜ್ ಮಾಡಬೇಕು. ಜಾಬ್ ಪಡ್ಕೊಳ್ಳೋ ಅಂಥದ್ದು ಅಷ್ಟು ಮಾತ್ರ ಅಲ್ಲ ಅನ್ನೋದನ್ನ ನಮ್ಮ ಎಲ್ಲ ಕ್ಷೇತ್ರದ ಬಗ್ಗೆ ಫೋಕಸ್ ಮಾಡಬೇಕು. ಎಲ್ಲಿಂದ ಪ್ರಾರಂಭ, ಹೆಂಗೆ ಪ್ರಾರಂಭ ಮಾಡಬೇಕು ಈ ಬದಲಾವಣೆ ತರಲಿಕ್ಕೆ? ಅಲ್ಲ, ನಾನು ಹೇಳ್ತಿಲ್ಲ, ಸೊಸೈಟಿನಲ್ಲೇ ನೋಡಿ. ಈಗ TN ಶೇಷನ್ನು ಒಬ್ಬರು ಲೆಜೆಂಡ್ರಿ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಅವರು ಡಿಜನರೇಷನ್ ಆಫ್ ಇಂಡಿಯಾ ಅಂತ ಒಂದು ಬುಕ್ ಬರೆದಿದ್ದಾರೆ. ಅವ್ರು ಹೇಳಿದರು, ಪಾಲಿಟಿಷಿಯನ್ಸನ್ನು ಎಲ್ಲದಕ್ಕೂ ಬ್ಲೇಮ್ ಮಾಡ್ತೀವಲ್ಲ, ನಾವು ಹೇಳಿದ್ರು ಪಾಲಿಟಿಷಿಯನ್ಸ್ ಆರ್ ನಾಟ್ ಏಲಿಯನ್ಸ್, ದೇ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಸೊಸೈಟಿ ಆ್ಯಂಡ್ ಸೊಸೈಟಿ ಹ್ಯಾಸ್ ಬೀನ್ ಡಿಜನರೇಟೆಡ್. ಅದರ ಪರಿಣಾಮವನ್ನು ನಾವು ಪಾಲಿಟಿಷಿಯನಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾದ್ರೆ ಸೊಸೈಟಿನೇ ಸರಿ ಮಾಡೋ ಕೆಲಸ ಆಗಬೇಕು. ರೋಡ್ ಮಾಡೋಣ, ರೇಲ್ ತರೋಣ, ಇನ್ನೊಂದು ಮಾಡೋಣ, ಎಲ್ಲ ಮಾಡೋಣ, ಆದರೆ ಫಸ್ಟ್ ಸೊಸೈಟಿನ ಸರಿ ಮಾಡಬೇಕು. ನಮ್ಮಲ್ಲಿ ಈಗ ಯಂಗ್ಸ್ಟರ್ಸ್, ನನ್ನ ಹತ್ರ ಈಗ 50,000 1 ಲಕ್ಷ ಸಂಬಳ ಜಾಸ್ತಿ ತೊಗೊಳ್ಳೋಂಥ ನನ್ನ ಗುರಿಯಾಗಿರುತ್ತದೆ. ಸಂಬಳ ಏನು ಅಂದರೆ ಸಂಬಳ ಜಾಸ್ತಿ ನೆಕ್ಸ್ಟ್ ವೀಕೆಂಡಲ್ಲಿ ನಾನೇನು ಈಗ ಪಾರ್ಟಿ ಮಾಡೋದು ತಪ್ಪು ಅಂತ ಹೇಳಿಲ್ಲ, ನಾನು ಪಾರ್ಟಿ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದರೆ ಉದ್ದೇಶ ಏನಿದೆ, ದುಡಿ ಕುಡಿ ಅಷ್ಟೇ. ಆಮೇಲೆ ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಡೆಡಿಕೇಟೆಡ್ ಆಗಿ ಯಾರು ಮಾಡ್ತಿದ್ರು ಹೇಳಿ. ನಾನು ಇಷ್ಟು 23 IITs, 21 IIMs, 20 AIMS ಅಲ್ಲಿ ಯಾವ ಪೇಟೆಂಟೆಡ್ ಟೆಕ್ನಾಲಜಿ ಇದೆ ಹೇಳಿ. ನಮ್ಮಲ್ಲಿ ಏನು ಸೋಕಾಲ್ಡ್ ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು, ವಿಪ್ರೋ ಇರ್ಬೋದು, ಏನವರು ಅವ್ರು ಅಲ್ಲಿಂದ ತೊಗೊಂಬಂದು ಇಲ್ಲಿ ಜಾಬ್ ಕ್ರಿಯೇಷನ್ ಮಾಡ್ತಾರೆ. ಜಾಬ್ ಕೊಡೋವಂಥವ್ರು ಅಷ್ಟೇ ಆಗಿದ್ದಾರೆ. ಅವ್ರ ಹತ್ರ ಯಾವ ಪೇಟೆಂಟೆಡ್ ಟೆಕ್ನಾಲಜಿ ಇದೆ ಹೇಳಿ. ಆದರೆ US ಯಾಕೆ ಬದಲಾಯಿತು, US ಯಾಕೆ ಉದ್ಧಾರ ಆಯಿತು, ಇವತ್ತು ಯಾಕೆ ಅದು $26 ಟ್ರಿಲಿಯನ್ ಎಕನಾಮಿ ಆಗಿದೆ? ಅದರದ್ದು ಯೂನಿವರ್ಸಿಟಿನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ದುಡ್ಡು ಹಾಕಿದ್ರು. ತಿಳುವಳಿಕೆಯುಳ್ಳ ಪ್ರಜ್ಞಾವಂತ ಸಮಾಜದ ಪ್ರತಿನಿಧಿಗಳ ಪಾತ್ರ ಕೂಡ ಬಹಳ ದೊಡ್ಡದಿರುತ್ತೆ. ಕೇವಲ ರಾಜಕಾರಣಿಗಳಿಂದ ಮ್ಯಾಜಿಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸ್ಟ್ರಗಲ್ ಈಸ್ ರಿಯಲ್. ರಕ್ಷಾರಾಮಯ್ಯ ಅವರೇ, ನೀವು ಯುವಕರಿದ್ದೀರಿ, ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀರಿ. ಸ್ಟ್ರಗಲ್ ಅನ್ನೋದು, ಯಾಕಂದ್ರೆ ಬಹಳಷ್ಟು ಜನ, ಪ್ರದೀಪ್ ಈಶ್ವರ್ ಅವರು ಹೇಳ್ತಾ ಇದ್ರು, ಮುಂಬರಲಿರುವ ಸ್ಟ್ರಗಲ್ಗೆ ಹೆದರಿ ಹಿಂದೆ ಹೆಜ್ಜೆ ಇಡೋರು ಜಾಸ್ತಿ, ಯುವಕರು ಕೂಡ. ನೀವು ಅನುಭವಿಸ್ತಾ ಇರುವ ಸ್ಟ್ರಗಲ್ ರಾಜಕೀಯದಲ್ಲಿ, ನೀವು ಅನ್ಕೊಂಡಿರೋ ಗುರಿ ತಲುಪಲಿಕ್ಕೆ ಆಗ್ತಾ ಇರೋ ಅಡಚಣೆಗಳು, ಹೇಗೆ ಓವರ್ಕಮ್ ಮಾಡ್ತೀರಿ ಅದನ್ನ? ಇವಾಗ ಒಂದು ಪೊಲಿಟಿಕಲ್ ಆಂಬಿಷನ್ ಇರೋರು, ಐ ಬೆಕ್ ಟು ಡಿಫರ್ ವಿತ್ ಪ್ರತಾಪ್ ಸಿಂಹಾಜಿ. ಯಾಕಂದ್ರೆ ಎಜುಕೇಶನ್ ಇಸ್ ಪ್ರೈಮರಿ. ಎಜುಕೇಶನ್ ಇಂದಾನೆ ಶುರು ಆಗೋದು. ಎಜುಕೇಶನ್ ಶುರು ಆಗಿರೋದು ಪ್ರತಿಯೊಂದೂ ಇಟ್ ಫ್ಯಾನ್ಸ್ ಔಟ್ ಇನ್ ವೇರಿಯಸ್ ಆಂಗಲ್ಸ್ ಅಲ್ಲಿ ಬರುತ್ತದು. ಕೆಲವರು ಇಂಜಿನಿಯರ್ಗಳಾಗಬೇಕು ಅಂತ ಇರ್ತಾರೆ, ಕೆಲವರು ಡಾಕ್ಟರ್ಗಳಾಗಬೇಕು ಅಂತ ಇರ್ತಾರೆ. ಅದಕ್ಕೋಸ್ಕರ IITಗಳು, IIMಗಳು ಮತ್ತೆ ಏಮ್ಸ್ ಎಲ್ಲ ಸೆಟಪ್ ಮಾಡಿರೋದು. ಕೆಲವರು ಅದೇ ನಿಟ್ಟಿನಲ್ಲಿ ದೇ ವಿಲ್ ವಾಂಟ್ ಟು ಬಿ ಅಡ್ವೊಕೇಟ್ಸ್ ಆಗ್ತಾರೆ, ಜರ್ನಲಿಸಮ್ ಮಾಡ್ತಾರೆ, ಬೇರೆ ಆರ್ಟಿಸ್ಟ್ಗಳು ಆಗ್ತಾರೆ, ಸಿನಿಮಾ ಫೀಲ್ಡ್ಗೆ ಹೋಗ್ತಾರೆ, ಪ್ರತಿಯೊಂದಕ್ಕೂ ಬೇರೆ ಹೋಗ್ತಾರೆ. ಸೊ ದಿ ಅಜೆಂಡಾ ಫಾರ್ ನಮ್ಮ ಯುವಕರಿಗೆ ಏನಿರಬೇಕು ಅಂದರೆ, ನಮ್ಮ ಸೀನಿಯರ್ಗಳಿರ್ಬೋದು, ಅವ್ರನ್ನ ಒಂದು ಮಾರ್ಗದರ್ಶಿಯಾಗಿ, ಇವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಆಗಿದ್ದಾರೆ. ಅವರು ಆಲ್ಮೋಸ್ಟ್ ದ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿಂದ ಬಂದು, ದ ಮೋಸ್ಟ್ ಲೋಯೆಸ್ಟ್ ಸಿಚುವೇಶನ್ಗಳಿಂದ ಬಂದು, ಆ ಸಿಚುವೇಶನ್ನ ಬೇರೆಯವ್ರಿಗೆ ಬರಬಾರ್ದು. ಆ ಒಂದು ಬಡತನದ ಒಂದು ಸಮಯ ಎಜುಕೇಷನ್ಗೆ, ಇಲ್ಲ ಎಜುಕೇಷನ್ ಆದಮೇಲೆ ಕೆಲಸ ಒಂದು 6 ತಿಂಗಳು 1 ವರ್ಷ ಕೆಲಸ ಸಿಗಲ್ಲ ಅವ್ರಿಗೆಲ್ಲ, ಅವ್ರಿಗೆ ಬೆನಿಫಿಟ್ ಕೊಡ್ಬೇಕು ನಾವು, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ನಾವು.
ಅವ್ರನ್ನ ಪ್ರೋತ್ಸಾಹಿಸಿದ್ರೆ ಅವರು ಇನ್ನು ಮುಂದೆ ಬೇರೆ ಜನಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೆಲಸಗಳು ಮಾಡ್ತಾರೆ. ಸೊ ಇವಾಗ ನಮಗೊಂಥರ ಕಷ್ಟ ಇದ್ರೆ ಪ್ರದೀಪ್ ಅವ್ರಿಗೊಂಥರ ಕಷ್ಟ ಇರ್ಬೋದು, ಇಲ್ಲ ಪ್ರತಾಪ್ ಸಿಂಹ ಅವ್ರಿಗೊಂಥರ ಕಷ್ಟ ಇರ್ಬೋದು. ಆನೆ ಭಾರ ಇರುವೆ ಭಾರ ಅಂತ ಹೇಳ್ಬೋದು. ಇವಾಗ ನಮ್ಗೇನು ಎಲ್ಲ ಇದೆಯಪ್ಪ, ಏನಕ್ಕೆ ಬೇಕಪ್ಪ ಅಂತ. ಇವಾಗ ನಮಗೆ ಎಲ್ಲ ಇದ್ರೂ ಒಂದು ಸೇವೆ ಮಾಡ್ಬೇಕು. ಇವಾಗ ಬರೀ ರಾಜಕೀಯಕ್ಕೆ ಬಂದು ಸೇವೆ ಮಾಡ್ಬೇಕಂತ ಏನಿಲ್ಲ. ನಾವು ಕಳೆದ ಒಂದು 12 to 13-14 ವರ್ಷಗಳಿಂದನೂ ಫೌಂಡೇಶನ್ ಕೆಲಸಗಳು ಮಾಡಿಕೊಂಡು ಸತತವಾಗಿ ಈ ಕಾರ್ಯಕ್ರಮಗಳು ನಡೆಸ್ಕೊಂಡ್ ಬಂದಿದ್ದೀವಿ ನಾವು. ಇನ್ನು ಮುಂದೆ ಇವಾಗ ಒಂದು ರೀಜನ್ನಲ್ಲಿ ಆಮೇಲೆ ಕೆಲವರು ಕೇಳೋ ಪ್ರಶ್ನೆ ಅದೇ, ಏನಕ್ಕೆ ಬೇಕು ಅಂತ. ಇವಾಗ ಒಂದು ಲಾರ್ಜರ್ ಕ್ಯಾನ್ವಸ್, ಒಂದು ಲಾರ್ಜರ್ ಪ್ಲಾಟ್ಫಾರ್ಮ್ ಸಿಗುತ್ತೆ ಇದಕ್ಕೋಸ್ಕರ. ಆಮೇಲೆ ಒಂದು ಸರ್ಕಾರದ ಕಡೆಯಿಂದ ಇಲ್ಲ ಅಫಿಷಿಯಲ್ಗಳ ಕಡೆಯಿಂದ ಎಲ್ಲ ಒಂದು ಸೇವೆಗಳಿರ್ಬೋದು. ನೂರಾರು ಸ್ಕೀಮ್ಗಳಿದೆ, ಸಾವಿರಾರು ಸ್ಕೀಮ್ಗಳಿದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳಿರ್ಬೋದು, ಸ್ಟೇಟ್ ಗೌರ್ಮೆಂಟಿನ ಸ್ಕೀಮ್ಗಳಿರ್ಬೋದು. ಆಲ್ಮೋಸ್ಟ್ 70 to 80% ಜನಕ್ಕೆ ಆ ಸ್ಕೀಮ್ಗಳ ಬಗ್ಗೆನೇ ಗೊತ್ತಿಲ್ಲ. ಅದಕ್ಕೋಸ್ಕರ ಟು ಎಜುಕೇಟ್ ದ ಪೀಪಲ್ ಅಬೌಟ್ ದ ಸ್ಕೀಮ್ಸ್ ಅವೈಲಬಲ್ ನಮ್ಮ ಸರ್ಕಾರದಲ್ಲಿ ಯಾವ್ಯಾವ ಸ್ಕೀಮ್ಗಳಿದೆ ಅದನ್ನ ಮುಟ್ಟಿಸುವಂತ ಕೆಲಸ. ಅದನ್ನ ನಾವು ಆಫೀಸಲ್ಲೂ ಕುತ್ಕೊಂಡು ಮಾಡ್ಬೋದು, ಆದರೆ ಗ್ರೌಂಡಲ್ಲಿ ಮಾಡಿದಾಗ ನಾವು ಅದನ್ನ ರೀಚ್ ಔಟ್ ಆಗ್ತೀವಿ ಪಬ್ಲಿಕ್ಗೆ, ಪ್ರತಿಯೊಬ್ಬರಿಗೆ. ಅಂದರೆ ಮೂಲೆಗಳಿಗೂ. ಇವಾಗ ನಮ್ಮ ಸಿಟಿಗಳಲ್ಲಿ ಇರ್ಬೋದು, ದೇ ವಿಲ್ ಆಲ್ ವಾಂಟ್ ಟು ಡೂ ಇಂಜಿನಿಯರು, ಡಾಕ್ಟರ್ಗಳೆಲ್ಲ ಆಗ್ತಾರೆ. ಆದರೆ ಅತಿ ರೂರಲ್ ಕಡೆ ಹೋದಾಗ ಅವ್ರಿಗೆ ಮೂರು ಹೊತ್ತು ಊಟ ಬಂದರೆ ಸಾಕು ಅಂತಾರೆ. ಸೊ ಅದನ್ನ ಫಸ್ಟ್ ತೆಗೆದು ಅವ್ರಿಗೆ ಎಜುಕೇಶನ್ ಕೊಟ್ಟು, ಎಜುಕೇಶನ್ ಇಸ್ ಆಲ್ರೆಡಿ ಫ್ರಮ್ ಆರ್ ಪ್ರೀವಿಯಸ್ ಗವರ್ಮೆಂಟ್, ಎಜುಕೇಶನ್ ಇಸ್ ಫ್ರೀ ಫಾರ್ ಆಲ್. ಪ್ರೈಮರಿ ಎಜುಕೇಶನ್, ಸೆಕೆಂಡ್ ಎಜುಕೇಶನ್ ಇಸ್ ಫ್ರೀ ಫಾರ್ ಆಲ್. ಅದನ್ನ ನಾವು ಪ್ರತಿಯೊಬ್ಬರಿಗೂ ರೀಚ್ ಔಟ್ ಮಾಡಿಸಿ ಪ್ರತಿಯೊಬ್ಬರು ಅಲ್ಲಿ ಅದನ್ನು ಯೂಟಿಲೈಸ್ ಮಾಡ್ಕೊಬೇಕು. ಇವಾಗ ಎಲ್ಲೆಲ್ಲಿ ಮಿಸ್ಟೇಕ್ಗಳಾಗ್ತಿದೆ ಸರ್ಕಾರದ ಕಾಲೇಜ್ಗಳಲ್ಲಿ ಅದನ್ನು ರೆಕ್ಟಿಫೈ ಮಾಡಬೇಕು. ಇವಾಗ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇಲ್ಲಿ. ಇಟ್ ಹ್ಯಾಂಡಲ್ಸ್ ಆಲ್ಮೋಸ್ಟ್ ಪ್ರಾಬ್ಲಿ ಸೆಕೆಂಡ್ or ಥರ್ಡ್ ಇನ್ ದ ಕಂಟ್ರಿ ಇನ್ ಕಂಪ್ಯಾರಿಸನ್ ಟು ಬಾಂಬೆ ಆರ್ ಡೆಲ್ಲಿ. ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲೇ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲ, 70 ಜನ ಇದ್ದಾರೆ ಸ್ಕೂಲಲ್ಲಿ. ಆ ಸ್ಕೂಲ್ಗೆ ರೂಫ್ ಇಲ್ಲ, ಕುಡಿಯೋಕೆ ನೀರಿಲ್ಲ. ಸೊ ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಅ ಲಾರ್ಜರ್ ಕ್ಯಾನ್ವಸ್? ದಿಸ್ ಇಸ್ ದ ಲಾರ್ಜರ್ ಕ್ಯಾನ್ವಸ್. ಪ್ರತಿಯೊಬ್ಬರಿಗೂ, ಪ್ರತಿ ಬಡವರಿಗೂ ಈ ಒಂದು ರೀಚ್ ಔಟ್ ಆಗಬೇಕು. ಅದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ನಾವು ಈ ಒಂದು ರಾಜಕಾರಣದಲ್ಲಿ ಬಂದು ನಮ್ಮ ಎಫರ್ಟ್ ಅಂತೂ ಹಾಕ್ತೀವಿ. ಈಗ ಅವರಿಬ್ಬರಿಗೆ ಬೇರೆ ಪ್ರಶ್ನೆ ಕೇಳೋದ್ಕಿಂತ ನಿಮಗೆ ಒಂದು ಜನರಿಕ್ ಪ್ರಶ್ನೆ, ಬಟ್ ನೀವು ಪರ್ಸನಲ್ ಆಗಿ ಆನ್ಸರ್ ಮಾಡಬೇಕು. ಈಗ ರಾಜಕೀಯ ಕುಟುಂಬ ಹಿನ್ನೆಲೆಯಿಂದ ಯಾರಾದರೂ ರಾಜಕೀಯಕ್ಕೆ ಬಂದರೆ ಕುಟುಂಬ ರಾಜಕಾರಣ ಅಂತೇಳಿ, ಇದು ಬರೀ ರಾಜಕೀಯಕ್ಕೆ ಮಾತ್ರ ಅಲ್ಲ, ಫಿಲ್ಮ್ ಫೀಲ್ಡ್ನಲ್ಲಿ ನೆಪೋಟಿಸಮ್ ಅಂತ ಕರೀತಾರೆ. ಬಟ್ ಶ್ರಮ ಅಷ್ಟೇ ಹಾಕಬೇಕಾ ಅಥವಾ ನಿಮಗೆ ಈಸಿ ಇದೆಯಾ ವೇ ಅಂತ ಹೇಳಿ? ರಾಜಕಾರಣದ ಕುಟುಂಬ ಅಂತ ನಾವು ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ನಮ್ಮ ಫಾದರ್ ಅವ್ರಿಗೆ 7 ಜನ ಬ್ರದರ್ಸು, 2 ಸಿಸ್ಟರ್ಸ್ ಇದ್ದಾರೆ. ಅದರಲ್ಲಿ ಯಾರು ರಾಜಕಾರಣ ಮಾಡಲ್ಲ. ನಮ್ಮ ಫಾದರ್ ಅವ್ರ ಇಂಟ್ರೆಸ್ಟ್ ಅವ್ರು ಶುರು ಮಾಡಿದ್ರು, ನಾವು ಶುರು ಮಾಡಿದ್ದೀವಿ. ಅದನ್ನು ಅವ್ರದ್ದು ಒಂದು ಮಾರ್ಗದರ್ಶನ ಶುರು ಮಾಡಿದ್ದೀವಿ. ಆದರೆ ಪ್ರತಿಯೊಂದು ಸಿಚುವೇಶನ್ಗೂ ಪ್ರತಿಯೊಂದು ಬೇರೆ ಬೇರೆ ಆನ್ಸರ್ಗಳು ಇರುತ್ತೆ. ಸೊ ಇಟ್ ಈಸ್ ಅ ಡಿಫ್ರೆಂಟ್ ಎಫರ್ಟ್, ಡಿಫ್ರೆಂಟ್ ಕ್ಯಾನ್ವಸ್ ಫಾರ್ ಎವ್ರಿಬಡಿ. ಪ್ರದೀಪ್ ಈಶ್ವರ್ ಅವರೇ, ಬಹಳಷ್ಟು ಜನ ಏನು ಹೇಳ್ತಾರೆ ಅಂತಂದರೆ, ಈ ಕನಸು ಕಾಣೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಪ್ಯಾನೆಲ್ನ ಇಂಟ್ರಡಕ್ಷನ್ ಕೂಡ ಹೇಳ್ತಾ ಇದ್ದೆ, ಯುವಕರು ಕಾಣೋ ಕನಸಿಗೆ ಆಯಸ್ ಜಾಸ್ತಿ ಇರುತ್ತೆ, ಹಾಗೆ ಅದನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಅವಧಿ ಕೂಡ ಜಾಸ್ತಿ ಇರುತ್ತೆ ಅಂತೇಳಿ. ಬಟ್ ಯಾವ ರೀತಿ ಕನಸನ್ನು ಕಾಣಬೇಕು? ಕೇವಲ ನಮ್ಮ ವೈಯಕ್ತಿಕ ಅಭಿವೃದ್ಧಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡ್ಕೊಳ್ಳೋದು, ಅಥವಾ ನಮ್ಮ ಗೋಲ್ ಏನಿದೆ ಆ ಕನಸಿನ ಕೆಲಸವನ್ನು ಸಾಕಾರ ಮಾಡ್ಕೊಳ್ಳೋದು, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ಬೇಕಾ ಯುವ ಜನತೆಯ ಕನಸು? ನಾನು ಕರ್ನಾಟಕದ ಯುವಕರಿಗೆಲ್ಲ ನಾನು ಪೊಲಿಟಿಷಿಯನ್ ಅನ್ನೋದು ಪಕ್ಕಕ್ಕಿಟ್ಟು ಅವರ ರಾಯಭಾರಿಯಾಗಿ ಒಂದು ಮೆಸೇಜ್ ಕೊಡ್ತೀನಿ. ಮೇಡಮ್, ಪ್ರತಿಯೊಬ್ಬರಿಗೂ ಅವ್ರವ್ರ ಫ್ಯೂಚರು, ಅವ್ರವ್ರ ಕನಸೇ ದೊಡ್ಡದಾಗಿರುತ್ತೆ. ಕರ್ನಾಟಕದ ಭಾಳಷ್ಟು ಜನ ಯಂಗ್ಸ್ಟರ್ಸ್ ಯಾಕೆ ಸಕ್ಸಸ್ ಆಗ್ತಿಲ್ಲ ಅಂದರೆ, ಕನಸಿರುತ್ತೆ, ಅದು ಇನ್ಯಾರೋ ಸಪೋರ್ಟಿಂದ ನನಸು ಮಾಡ್ಕೊಳಕ್ಕೆ ಹೋಗ್ತಾರೆ. ಈಗ ನಾನೆಲ್ಲ ಹುಡುಗರಿಗೂ ಹೇಳೋದೇನು ಅಂದರೆ, ನಿಮ್ಮ ಮೇಲೆ ನಿಮಗೆ ಕೆಪ್ಯಾಸಿಟಿ ಇದ್ದರೆ, ತಾಕತ್ತಿದ್ದರೆ, ಶ್ರಮ ಪಡೋ ಕೆಪ್ಯಾಸಿಟಿ ಇದ್ದರೆ ನೀವೇನು ಬೇಕಾದರೂ ಕನಸು ಕಾಣಿ. ನಮ್ಮನ್ನು ಯಾರೋ ಬಂದು ಕಾಪಾಡ್ತಾರೆ, ಇನ್ಯಾರೋ ಮೇಲ್ ತರ್ತಾರೆ, ಖಂಡಿತವಾಗೂ ಇದಾಗೋದೇ ಇಲ್ಲ. ಈಗ ನಾನು ನನ್ನ ಹೆಂಡತಿ ಮಕ್ಕಳು, ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ. ಪ್ರತಿಯೊಬ್ಬರು ಅದೇ ತುಂಬ ಜನ ನಾನು ಎಲ್ರಿಗೂ ಒಂದು ಪೊಲಿಟಿಷಿಯನ್ ಆಗಿ ಕೇಳೋದು, ದಯವಿಟ್ಟು ಒಬ್ಬ ಲೀಡರ್ ನಿಮ್ಗೆ ಇಷ್ಟ ಆದರೆ ಎಲೆಕ್ಷನ್ ಬಂದಾಗ ಒಂದು ಜೈಕಾರ ಹಾಕಿ, ಇನ್ನೂ ಇಷ್ಟ ಆದರೆ 1-2 ಓಟ್ ಹಾಕ್ಸಿ, ಇನ್ನೂ ಇಷ್ಟ ಆದರೆ ಒಂದು ಸೆಲ್ಫಿ ತಗೊಳ್ಳಿ. ಅದು ಬಿಟ್ಟು ನಮ್ಮನ್ನೇ ಟೋಟಲಾಗಿ ದಯವಿಟ್ಟು ಡಿಪೆಂಡ್ ಆಗಬೇಡಿ. ನಾನೂ ಸೇರಿದಂತೆ ಕರ್ನಾಟಕದ ಯಾವ ಲೀಡರು ಫಾಲೋವರ್ಸ್ ಕೈ ಹಿಡಿಯೋಕ್ಕಾಗಲ್ಲ. ನಾವು ಕುದುರ್ಕೊಂಡು ನಾವು ಬಚಾವಾಗೋದೇ ಹೆಂಗೆ ಅನ್ನೋದೇ ನಮಗೆ 1000 ಯೋಚನೆಗಳಿರುತ್ತೆ. ನಾನು ಸೆನ್ಸಾರ್ ಇಲ್ಲದೆ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ಅಷ್ಟಕ್ಕೆ ಸೀಮಿತ ಆಗಲಿ ಫಾಲೋಯಿಂಗ್ ಅನ್ನೋದು ನನ್ನ ಆಸೆ.
ಆದರೆ ಹುಡುಗರು ಹುಚ್ಚೆದ್ದು ಲೀಡ್ರ್ಗಳಿಂದ ಹೋಗ್ತಾರೆ, ಅವರೇ ಪ್ರಪಂಚ ಅನ್ಕೊತಾರೆ. ಅದು ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಎಲ್ರಿಗೂ ಹೇಳ್ತೀನಿ, ನಿದ್ದೆಯಲ್ಲಿ ಯಾರಿಗೆ ಬೇಕಾದರೂ ಕನಸು ಬರುತ್ತೆ, ಆದರೆ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ನಮ್ಮನ್ನು. ಅದು ಕನಸು ಅಂತ ಈ ದೇಶದ ಮಾಜಿ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಹೇಳ್ತಾರೆ. ಅಬ್ದುಲ್ ಕಲಾಂ ಅವ್ರ ಐಡಿಯಾಲಜಿನೂ ನಾವು ಇನ್ಸ್ಪೈರ್ ಆಗಿ ತೊಗೋಬೇಕು. ಯಾಕೆಂದರೆ ದಯವಿಟ್ಟು ಹೇಳ್ತೀನಿ, ಈ ಪ್ರಪಂಚದ ಬೆಸ್ಟ್ ಬಿಸ್ನೆಸ್ ಯಾವುದು ಅಂದರೆ, ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ನೀವು ಏನು ಅನಿಸುತ್ತೋ ಅದೇ ಮಾಡಿ ಅಂತ. ಇಲ್ಲಿ ಯಾವತ್ತೂ ಅಷ್ಟೇ ಒಂದು ಐಡಿಯಾಲಜಿ ಆಗಲಿ, ಒಂದು ಉದ್ದೇಶ ಆಗಲಿ, ಅವ್ರ ಸಂದರ್ಭ ನೋಡಿ ಹುಟ್ಟುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನೀವು ಈ ಚಾನಲಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು ಈ ಚಾನಲ್ ಐಡಿಯಾಲಜಿಗೆ ತಕ್ಕಂತೆ ವರ್ಕ್ ಮಾಡ್ತೀರಾ. ನಾನು ಈ ಪಾರ್ಟಿಯಲ್ಲಿದ್ದೀನಿ, ಪಾರ್ಟಿ ಐಡಿಯಾಲಜಿಗೆ ತಕ್ಕಂತೆ ವರ್ಕ್ ಮಾಡ್ತೀನಿ. ಸೊ ಸಿಚುವೇಶನ್ ವಿಲ್ ಡಿಸೈಡ್ ಅವರ್ ಫ್ಯೂಚರ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಎಲ್ಲ ಯಂಗ್ಸ್ಟರ್ಸು ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ. ಅಪ್ಪ ಅಮ್ಮಗಿಂತ ದೊಡ್ಡದು ಯಾವುದೂ ಇಲ್ಲ. ದಯವಿಟ್ಟು ಅಪ್ಪ ಅಮ್ಮ ನೀವು ಫಸ್ಟ್ ಚೆನ್ನಾಗಿರಬೇಕು. ನಾಳೆ ನಿನ್ಗೆ ಹೆಚ್ಚು ಕಡಿಮೆ ಆಗಿ ನಿನ್ನನ್ನು ICU ಬಿಸಾಕಿದ್ರೆ ಆಚೆ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ. ಫೇಸ್ಬುಕ್ ಫ್ರೆಂಡ್ಸು, ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಅಲ್ಲ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸರಿ, ಕಡೆ ಪ್ರಶ್ನೆ ಪ್ರತಾಪ್ ಸಿಂಹ ಅವರು, ನಂತರದಲ್ಲಿ ರಕ್ಷಾರಾಮಯ್ಯ ಅವರು. ಕನಸಿನ ಕರ್ನಾಟಕ ನಮ್ಮ ಇವತ್ತಿನ ಸಮ್ಮಿಟ್ನ ಥೀಮ್. ನಿಮ್ಮ ಕನಸಿನ ಕರ್ನಾಟಕದ ಕಲ್ಪನೆ ಅದನ್ನು ಹಂಚಿಕೊಳ್ಬಹುದಾ ಪ್ರತಾಪ್ ಸಿಂಹ ಅವರು? ನಾನು ಆಗಲೇ ಹೇಳಿದೆ ನಿಮಗೆ, ನಿಮಗೆ ಅದು ನಾವು ಹೇಳ್ತಾ ಇರೋಂಥ ವಿಚಾರ ಇದೆಯಲ್ಲ, ನಿಮಗೆ ಒಂದು ಬೌನ್ಸ್ ಆಗಬೇಕು, ಇಲ್ಲ ಅಂತಂದರೆ ಸಪ್ಪೆ ಅನ್ನಿಸ್ಬೋದು. ನಾನು ಯಾವಾಗಲೂ ಅದನ್ನೇ ಪ್ರಾರಂಭದಿಂದ ಹೇಳ್ತಿರೋದು. ಸಮಾಜ ಸರಿ ಇದ್ದರೆ, ಸದುದ್ದೇಶ ಇರುವಂಥವ್ರು ರಾಜಕಾರಣಕ್ಕೆ ಬಂದರೆ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ. ಈಗ ಯಂಗ್ಸ್ಟರ್ಸು ನೀವು ಹೇಳಿದ್ರಲ್ಲ, ಸದುದ್ದೇಶ ಇಲ್ಲದೆ ಇದ್ದಂಥ ಯಂಗ್ಸ್ಟರ್ ಒಬ್ಬ ಬಂದರು ಅಂತೇಳಿ ಪಾಲಿಟಿಕ್ಸಿಗೆ ಏನು ಉದ್ಧಾರ ಆಗೋಕ್ಕಾಗುತ್ತೆ? ನಾನು ನಿಮ್ಗೆ ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರದ್ದು ಅಥವಾ ಯಾರೇ ಆಗಲಿ ಒಬ್ಬನು ತಿಳ್ಕೊಳ್ಳಿ, ನಾನು ಇಷ್ಟು ಕಷ್ಟದಲ್ಲಿ ಐ ಕ್ಯಾನ್ ಸೆಲ್ ಮೈ ಪಾವರ್ಟಿ. ನಾನು ಹೋಟ್ಲಿಗೆ ಹಾಲಾಗ್ತಾ ಇದ್ದೆ. ನಾನು ಪಾಪ್ಯುಲರ್ ಪಟ್ಟ ಆಟೋಮೊಬೈಲ್ಸ್ ಹತ್ರ ನಮ್ಮದು ವಿಜಯ ಕರ್ನಾಟಕ ಪೇಪರ್ ಇದ್ದಾಗ ರಾತ್ರಿ ಪೇಪರ್ ಓದ್ಕೊಂಡು ಮಲಗ್ತಿದ್ದೆ. ಆ್ಯಂಡ್ ಐ ಡೋಂಟ್ ಸೆಲ್ ಮೈ ಇದು ಪಾವರ್ಟಿ. ಅದು ನನಗೆ ಪಾಠ ಕಲಿಸಿದೆ, ಅದು ನನ್ನ ಜೀವನನ ಕಲಿಸಿದೆ. ಅದು ನಾನು ಅದನ್ನು ಮಾಡಲ್ಲ. ಆದರೆ ನಾನು ನಿಮ್ಗೆ ಹೇಳ್ತೇನೆ, ಒಬ್ಬ ವ್ಯಕ್ತಿ ದೇವರು ಏನೋ ಒಂದು ಸ್ಥಾನಮಾನ ಕೊಟ್ಟಿದ್ದೀನಿ ಅಂತ. ಈಗ ಒಬ್ಬರು ಕಷ್ಟದಿಂದ ಬಂದು ಒಬ್ಬ ರಾಜಕಾರಣಿಯಾಗಿ ಮುಖ್ಯಮಂತ್ರಿ ಆದರು. ಅದಾದ ನಂತರ ಅವರು ಸತ್ತಾದ ಮೇಲೆ ಜನ ಏನು ನೆನಪು ಮಾಡ್ಕೊಳ್ಬೇಕು, ಅವ್ರನ್ನ ಮತ್ತೆ ನೆನಪು ಮಾಡ್ಕೊಳ್ಬೇಕು, ಅವರ ಕೆಲಸದಿಂದ ನೆನಪು ಮಾಡ್ಕೊಳ್ಬೇಕು. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಲ್ಲ, ವಿಶ್ವೇಶ್ವರಯ್ಯನವರು ಇಲ್ಲ. ಆದರೆ ಕನ್ನಂಬಾಡಿ ಕಟ್ಟೆ ಅಂದ್ರೂ, ಮೈಸೂರು ಸ್ಯಾಂಡ್ಲ್ ಸೌಧ ಅಂತಂದ್ರೂ, ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೂ ಕೂಡ, ಏನೇ ತೊಗೊಳ್ಳಿ ಅದನ್ನು ಬೆಂಗಳೂರಿಗೆ ಕರೆಂಟ್ ತಂದವರು ಎಲ್ಲ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ದೇವರಾಜ ಅರಸು ಇಲ್ಲ. ಆದರೆ ಎಲೆಕ್ಟ್ರಾನಿಕ್ ಸಿಟಿ ರಾಮಕೃಷ್ಣ ಹೆಗಡೆ ಅವರು ಇಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಈ ಥರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾನ ತಗೊಂಬಂದವರು ಅಂತ ನಾವು ಇವತ್ತಿಗೂ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಮುಗಿದು 20 ವರ್ಷ ಆಗಕ್ಕೆ ಬಂತು. ಆದರೆ ಅವರು ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ ಮಾಡಿದ್ದಿರ್ಬೋದು, ಟ್ಯಾಕ್ಸ್ ಹಾಲಿಡೇನ IT ಇಂಡಸ್ಟ್ರಿಗೆ ಕೊಟ್ಟಿದ್ದಿರ್ಬೋದು, ಅಥವಾ ಭೂಮಿ ಪ್ರಾಜೆಕ್ಟ್ ಅಂತ ಬಂದು ಗಣಕೀಕರಣನ ಮಾಡಿದ್ದಿರ್ಬೋದು. ಈ ಥರ ನಿಮಗೆ ಹಲವು ಪ್ರಾಜೆಕ್ಟ್ಗಳು ನಮಗೆ ನೆನಪಾಗ್ತವೆ. ಅದು ಲಾಂಗ್ ಲಾಸ್ಟಿಂಗ್ ಎಫೆಕ್ಟು ಸೊಸೈಟಿ ಮೇಲೆ ಆಯಿತು. ಹಾಗಾಗಿ ನಾವು ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ಯಾರೊಬ್ಬರು ಇರ್ತಾರೆ, ಒಂದು ಸ್ಥಾನಕ್ಕೇರಿದ್ರು, ಇಷ್ಟು ಕಷ್ಟದಿಂದ ಇಲ್ಲಿಗೆ ಬಂದರು ಅಂತಲ್ಲ, ಅವರು ಕಷ್ಟದಿಂದ ಬಂದವರು ತಮ್ಮ ಥರನೇ ಕಷ್ಟಪಟ್ಟವ್ರನ್ನ ಎಷ್ಟು ಜನ ಅಪ್ಲಿಫ್ಟ್ಮೆಂಟ್ ಮಾಡಿರು, ಸೊಸೈಟಿಗೆ ಏನು ಕೊಟ್ಟರು, ಈ ರಾಜ್ಯಕ್ಕೆ ಏನು ಕೊಟ್ಟರು, ಇದು ಅಷ್ಟೇ ಇಂಪಾರ್ಟೆಂಟ್ ಆಗುವಂಥದ್ದು. ನಾವು ಸತ್ತಾದ್ಮೇಲೆ ಜನ ನಮಗೆ ನೆನಪು ಮಾಡ್ಕೊಳ್ಳುವಂಥ ಯಾವ್ಯಾವ ಕೆಲಸವನ್ನು ಮಾಡಿದ್ದೀವಿ ಅನ್ನೋದಿದೆಯಲ್ಲ, ಅದನ್ನು ಆ ಒಂದು ಪರಿಜ್ಞಾನವನ್ನು ನಾವಿಟ್ಕೊಂಡು ನಾವು ಕೆಲಸವನ್ನು ಮಾಡಿದರೆ ಖಂಡಿತ ಸೊಸೈಟಿಗೆ ಒಳ್ಳೆಯದಾಗುತ್ತೆ. ನಮಗೂ ಕೂಡ ಶಾಶ್ವತವಾಗಿ ಜನ ನಮ್ಮನ್ನು ನೆನಪು ಮಾಡ್ಕೋತಾರೆ. ರಕ್ಷಾರಾಮಯ್ಯ ಅವರೇ, ನಿಮ್ಮ ಕನಸಿನ ಕರ್ನಾಟಕ? ಯುವಕರ ಒಂದು ಕನಸಿನ ಕರ್ನಾಟಕ, ನಮ್ಮ ಕನಸಿನ ಕರ್ನಾಟಕ ಅಂದರೆ 2023, 2024 ಹಸಿವು ಮುಕ್ತ ಕರ್ನಾಟಕ ಆಗಬೇಕು. 100% ಲಿಟ್ರೇಟ್ ಸ್ಟೇಟ್ ನಮ್ಮ ಕರ್ನಾಟಕ ಆಗಬೇಕು. ಒಂದೇ ಬೆಂಗಳೂರಲ್ಲ, ನೂರಾರು ಬೆಂಗಳೂರುಗಳು ಕರ್ನಾಟಕದಲ್ಲಿ ಆಗಿ, ಮೈಸೂರಾಗಿರ್ಬೋದು, ಬೇರೆ ಎಲ್ಲ ನಮ್ಮ ಡಿಸ್ಟ್ರಿಕ್ಗಳು, ನಮ್ಮ ಬೇರೆ ಬೇರೆ ಜಾಗಗಳೆಲ್ಲ ಬೆಂಗಳೂರಷ್ಟು ಡೆವಲಪ್ ಆಗಿ, ಬೆಂಗಳೂರಷ್ಟು ಕೆಯಾಟಿಕ್ ಆಗಲ್ಲ, ಬೆಂಗಳೂರಷ್ಟು ಡೆವಲಪ್ ಆಗಿ, ಬೆಂಗಳೂರಿಗೆ ಬರದೇ ಇರುವಂಥ ಸಿಚುವೇಶನ್ ಕ್ರಿಯೇಟ್ ಆಗಲಿ. ನಮ್ಮ ಬೆಳಗಾಂ ರೀಜನ್ ಇರ್ಬೋದು, ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕವರೆಗೂ ಎಲ್ಲ ಡೆವಲಪ್ಮೆಂಟ್ ಆಗಿರುವಂಥ ಜಾಗಗಳಾಗಬೇಕು ಅಂತ ನಮ್ಮ ಕನಸು. ಮೂವರು ಕೂಡ 3 ವಿಭಿನ್ನ ಆಲೋಚನೆಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಅದರಲ್ಲೇ ಗೊತ್ತಾಗತ್ತೆ ಈ ಯುವ ಕರ್ನಾಟಕ, ಯುವಕರ ಮನಸ್ಸಿನಲ್ಲಿರುವ ವಿಭಿನ್ನ ಆಲೋಚನೆಗಳು ಅದೆಲ್ಲ ಕೂಡ ಒಂದು ಕಡೆಗೆ ಚಾನಲೈಸ್ ಆದರೆ ನಮ್ಮ ಕನಸಿನ ಕರ್ನಾಟಕ ಸಾಕಾರ ಆಗೋದು ದೊಡ್ಡ ಮಾತೇನಲ್ಲ. ಧನ್ಯವಾದ 3 ಜನಕ್ಕೂ ಕೂಡ. ಇಂಟರ್ವೆನ್ಷನ್ ಮಾಡ್ಬೋದಾ? ಶೋರ್. ನಾ ಹಿಂದಿನ ಟಾಪಿಕನ್ನು ನೋಡಿದೆ. ನಾನು ನಮ್ಮ ಬೆಂಗಳೂರು ಅಂತ ಬರ್ತಾ ಇತ್ತು, ಅದ್ರ ಬಗ್ಗೆ ಎಲ್ಲರದ್ದು ಅಭಿಪ್ರಾಯನ ಪಡ್ಕೊಳ್ತಿದ್ರಿ. ಹುಬ್ಳಿಯಲ್ಲಿ ಹುಟ್ಲಿ, ಧಾರವಾಡದಲ್ಲಿ ಹುಟ್ಲಿ, ಬಳ್ಳಾರಿಯಲ್ಲಿ ಹುಟ್ಲಿ, ಮಂಗಳೂರಲ್ಲಿ ಹುಟ್ಲಿ, ಮೈಸೂರಲ್ಲಿ ಹುಟ್ಲಿ,
ಅವ್ನು ದುಡಿಬೇಕು ಅಂದರೆ ಎಲ್ಲಿಗೆ ಬರ್ತಾನೆ? ಬೆಂಗಳೂರಿಗೆ ಬರ್ತಾನೆ. ಓ ಟ್ರಾಫಿಕ್ಕು, ಇಲ್ಲಿ ಸರಿ ಇಲ್ಲ, ಇಲ್ಲಿ ಪೊಲ್ಯೂಷನ್ನು ಬೈತಿರ್ತಾನೆ. ಯಾರು ಈ ಪೊಲ್ಯೂಟೆಡ್ ಸಿಟಿ ಮಾಡಿದ್ದು? ಎಲ್ಲ ಎಂಟೈರ್ ಕರ್ನಾಟಕ ಪಾಲಿಗೆ ಇದು ಕಾಮಧೇನು. 56-57% ಕರ್ನಾಟಕದ ರೆವಿನ್ಯೂ, ಟೋಟಲ್ ರೆವಿನ್ಯೂ ಬೆಂಗಳೂರಿಂದ ಬರ್ತಾಯಿದೆ. ಬೆಂಗಳೂರನ್ನ ಗಬ್ಬೆಳಿಸಿರೋರು ಯಾರು? ಬೆಂಗಳೂರಿನಲ್ಲಿ ದುಡ್ಡು ಮಾಡೋಕ್ಕೆ ನಮಗೆ ಬೇಕು, ಬೆಂಗಳೂರಿನಲ್ಲಿ ಒಳ್ಳೆ ವಾತಾವರಣ ನಮಗೆ ಬೇಕು, ಎಲ್ಲದಕ್ಕೂ ಬೆಂಗಳೂರು ಬೇಕು, ನಾವು ನಮ್ಮ ಕೆಲಸಕ್ಕೂ ಬೆಂಗಳೂರು ಬೇಕು, ಎಲ್ಲದಕ್ಕೂ ಬೆಂಗಳೂರು ಬೇಕಾದ್ರೆ ಬೆಂಗಳೂರನ್ನ ಬೈತಿದ್ವಿ. ಆ ಸೆನ್ಸ್ ಆಫ್ ಓನಿಂಗ್ ಅನ್ನೋದು, ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅನ್ನೋದನ್ನು ಈ ಬೆಂಗಳೂರಿಯನ್ಸಿಗೆ ಫಸ್ಟ್ ತರಬೇಕು. ಆಮೇಲೆ ಬೆಂಗಳೂರು ಯಾಕೆ ಕಂಜೆಷನ್ ಆಗಿದೆ ಅಂತಂದರೆ, ನಿಮಗೆ ನಾನು ಮೈಸೂರಲ್ಲಿ ನಮ್ಮದು ರಿಂಗ್ ರೋಡ್ ಇದೆ. ರಿಂಗ್ ರೋಡನ್ನು ಇವತ್ತು ನಾನು ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ದೀನಿ. 4 ಲೈನು ಮೇನ್ ಕ್ಯಾರೇಜ್ ಲೈನ್ ಇದೆ, ಸರ್ವಿಸ್ ರೋಡ್ ಕೊಟ್ಟಿದ್ದೀನಿ, ಅದು ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ದಲ್ದೇ ಇವತ್ತು ನಾನು ಮೈಸೂರಿಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ನಾನು ಪ್ಲಾನ್ ಮಾಡ್ತಿದ್ದೀನಿ. ಆದರೆ ಬೆಂಗಳೂರಿಗೆ ರಿಂಗ್ ರೋಡ್ ಇದೆಯಾ ಹೇಳಿ? ನಿಮಗೆಲ್ಲಿ ನೀವು ಆ ಕಡೆಯಿಂದ ಬರ್ತೀರಿ, ನೀವು JP ನಗರ ಕಡೆಯಿಂದ ಹೀಗೆ ಬರ್ತೀರಿ, ಇಲ್ಲಿ ಹೋಗ್ತೀರಿ, KR ಪುರಂಗೆ ಹೋಗ್ತೀರಿ, ಗಲ್ಲಿ ರೋಡ್ ಆಯಿತು. ಇನ್ನೊಂದು ನಾವು ನೈಸ್ ರೋಡನ್ನು ಯಾವತ್ತ ಬಂದರೂ ಪಾಲಿಟಿಷಿಯನ್ಸ್ದು ಕಾಂಟ್ರವರ್ಸಿಯಿಂದಾಗಿ ನೈಸ್ ರೋಡ್ ಹಾಫ್ ರಿಂಗಿಗೆ ಉಳಿತು. ಈಗ ನಿಮಗೆ ಬೆಳ್ಳಾರಿ ರೋಡಿಂದ ಬರಲಿ, ನಿಮ್ಮ ತುಮಕೂರು ರೋಡಿಂದ ಬರಲಿ, ಮೈಸೂರಿಂದ ಬರಲಿ, ಹಾಸನಿಂದ ಬರಲಿ, ತಮಿಳ್ನಾಡಿಂದ ಬರಲಿ, ನೀವು ಎಲ್ಲ ಹೊಸೂರು ಕಡೆಯಿಂದ ಎಲ್ಲರೂ ಬನ್ನಿ, ಎಲ್ಲ ಮೇಜರ್ ನ್ಯಾಷನಲ್ ಹೈವೇಸು ಬೆಂಗಳೂರು ಒಳಗಡೆ, ಹಾರ್ಟ್ ಆಫ್ ಬೆಂಗಳೂರು ಒಳಗಡೆ ಹೋಗುತ್ತೆ. ನಿಮ್ಮದು ಈಗೊಂದು STRR ಅಂತಲೇ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತಲೇ ಈಗ ಪ್ಲಾನ್ ಆಗಿದೆಯಲ್ಲ, ಬ್ಯಾಂಗ್ಳೂರ್ ಪೊಲಿಟಿಷಿಯನ್ಸ್ ಯಾರಾದರೂ ಒಂದು ದಿನವೂ ಕೂಡ STRRನ ಕಂಪ್ಲೀಟ್ ಮಾಡಿಸ್ಬೇಕು, ಅದು ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಆಗಿದೆ, ಕಾಂಪೆನ್ಸೇಷನ್ ವಿಷಯದಲ್ಲಿ ಕೊರತೆ ಆಗಿದೆ ಅಂತ ಒಂದು ದಿನ ಬ್ಯಾಂಗ್ಳೂರಿಗೆ ಪೊಲಿಟಿಷಿಯನ್ಸ್ ಮಾತಾಡಿದಾರ? ಯಾರಾದ್ರೂ ಚೀಫ್ ಮಿನಿಸ್ಟರ್ ಆದಿಯಾಗಿ ಯಾರಾದರೂ ಕೂತ್ಕೊಂಡು ಒಂದು ರಿವ್ಯೂ ಮೀಟಿಂಗ್ ತೊಗೊಂಡಿದ್ದಾರೆ? ನಾನು ಅದನ್ನು ಏರಿಯಲ್ ಸರ್ವೆಗೆ ನಿತಿನ್ ಗಡ್ಕರಿ ಅವ್ರ ಜೊತೆ ಹೋಗಿದ್ದೀನಿ. ಅದನ್ನೆಲ್ಲ ಮಾಡಿದರೆ ನಿಮಗೆ ಈ ಒಂದು STRR ಬಂತು ಅಂತಂದರೆ, ರಿಂಗ್ ರೋಡ್, ನೈಸ್ ರೋಡ್ ಏನಿತ್ತು ಅದನ್ನು ಹಾಫ್ ರಿಂಗನ್ನು ಫುಲ್ ರಿಂಗ್ ಮಾಡಿದ್ದಿದ್ರೆ ಏನಾಗ್ತಿತ್ತು ಅಂದರೆ, ಹೈವೇನಲ್ಲಿ ಬಂದು ಟ್ರಾಫಿಕ್ ಎಲ್ಲ ರಿಂಗ್ ರೋಡ್ ಮುಖಾಂತರವಾಗಿ ಅದು ಬೇರೆ ಕಡೆ ಹೋಗ್ತಾಯಿತ್ತು. ಸೂರತ್ತಲ್ಲಿ ನೀವು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕಾದ್ರೆ ಅವ್ರು ಏನು ಮಾಡಿದ್ರು, 90 ಮೀಟರ್ಸು ರಿಂಗ್ ರೋಡ್ ಮಾಡಿದ್ದಾರೆ. 8 ಲೈನ್ದು ಕ್ಯಾರೇಜ್ ಲೈನ್ ಹೋಗುತ್ತೆ, ಮಧ್ಯದಲ್ಲಿ 15 ಮೀಟರ್ಸು ಮೀಡಿಯನ್ ಕೊಟ್ಟರು, ಮುಂದೆ ಮೆಟ್ರೋ ಹೋಗಬೇಕೋ ಮೋನೋ ಹೋಗಬೇಕು ಅಂತ ಇವತ್ತು ಪ್ಲಾನ್ ಮಾಡಿರು. ಬೆಂಗಳೂರು ಸಮಸ್ಯೆ ಇರುವಂಥದ್ದು ಬ್ಯಾಂಗ್ಳೂರು ಪೊಲಿಟಿಷಿಯನ್ಸು ಕರ್ನಾಟಕವನ್ನು ಆಳ್ದಂಥವ್ರು ಇವತ್ತು ನ್ಯೂಯಾರ್ಕಿಗೆ ಹೋಗಿ, ನ್ಯೂಯಾರ್ಕಲ್ಲಿ 8 ಟರ್ಮಿನಲ್ ಇರುವಂತಹ ಏರ್ಪೋರ್ಟ್ ಇದ್ರೂ ಕೂಡ ಅದ್ರ ಸುತ್ತಮುತ್ತ 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ನೆವಾರ್ಕು ಇದೆ, ಎಲ್ಲ ಕಡೆ ಇದೆ. ಅವರು ಡಿಕಂಜೆಸ್ಟ್ ಮಾಡಿ ಹೆಂಗೆ ಮಾಡಿರು ಅಂತಂದರೆ, ಫೆಸಿಲಿಟಿ ಬೇರೆ ಈಗ ಸ್ಯಾಟಲೈಟ್ ಟೌನ್ಗಳು ಅಂತ ಹೇಳ್ತೀವಲ್ಲ, ಅದೇ ಥರ ಬೇರೆ ಥರ ಕ್ರಿಯೇಟ್ ಮಾಡಿರು. ನಮ್ಮಲ್ಲಿ ಏನಾಗಿದೆ, ಈ ರಿಯಲ್ ಎಸ್ಟೇಟ್ ಮಾಫಿಯಾ, ಎಸ್ಪೆಷಲಿ ಪಾಲಿಟಿಷಿಯನ್ಸ್, ಎವ್ರಿ ಒನ್ ಆರ್ ಇಂಟು ರಿಯಲ್ ಎಸ್ಟೇಟ್. ಅವ್ರು ಏನು ಮಾಡಿದರೆ, ಲ್ಯಾಂಡನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಿದ್ದಾರೆ. ಆಮೇಲೆ ಪಾಲಿಟಿಕ್ಸಲ್ಲಿ ನೀವು ಒಬ್ಬ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬೇಕು ಅಂದ್ರೆ ಅವ್ನು MBBS ಓದಲೇಬೇಕು. ಒಬ್ಬ ಮೇಸ್ಟ್ರ್ ಮಗ ಮೇಸ್ಟ್ರ್ ಆಗಬೇಕು ಅಂದರೆ ಅವನು D.Ed, B.Ed, NMed ಏನೋ ಓದಲೇಬೇಕು. ಒಬ್ಬ ಫಿಲ್ಮ್ ಆ್ಯಕ್ಟ್ರ್ ಮಗ ಅವನು ಮತ್ತೊಬ್ಬ ಫಿಲ್ಮ್ ಆ್ಯಕ್ಟ್ರ್ ಆಗಬೇಕು ಅಂದರೆ ಅವನಿಗೆ ಟ್ಯಾಲೆಂಟ್ ಇರಲೇಬೇಕು. ಅಮಿತಾಬ್ ಬಚ್ಚನ್ ಮಗನ ಕಾರಣಕ್ಕೋಸ್ಕರ ಅಭಿಷೇಕ್ ಬಚ್ಚನ್ ಕ್ಲಿಕ್ ಆಗಲಿಲ್ಲ. ಆದರೆ ಈ ಫೀಲ್ಡಲ್ಲಿ ಮಾತ್ರ ಅದು ಆ ಥರ ಇಲ್ಲ ಪರಿಸ್ಥಿತಿ. ಅದಕ್ಕೋಸ್ಕರ ನಮ್ಮ ಮನಸ್ಥಿತಿನೂ ಚೇಂಜ್ ಆಗಬೇಕು, ಜನ ಫಸ್ಟ್ ಚೇಂಜ್ ಮಾಡಬೇಕು. ನಮ್ಮ ಲೀಡರ್ಸ್ ಹೇಗಿದ್ದಾರೆ ಅವ್ರನ್ನ ಎಲೆಕ್ಟ್ ಮಾಡುವಂಥವ್ರು ಜನ, ಅವ್ರನ್ನ ಸರಿಯಾದವ್ರನ್ನ ಆಯ್ಕೆ ಮಾಡಿದರೆ, ಮೊದಲು ಸೊಸೈಟಿ ಸರಿಯಾದರೆ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನ ಮತ್ತು ಪರಿಹಾರ ಸಿಗುತ್ತೆ.